So now, after having given some description of my accomplishments, now I will focus on artificial intelligence. See, recently ಇವಾಗ ನರೇಂದ್ರ ಮೋದಿಜಿ ಅಮೆರಿಕಾಗೆ ಬಂದಿದ್ರು. ಅಕ್ಟೋಬರ್ 24th 25th 24th ಒಂದು ವಿಸಿಟ್ ನಲ್ಲಿ ಏನ್ ಮಾಡಿದ್ರು ಅಂದ್ರೆ, ಅವರು ಹೇಳಿದ್ರು ಅಮೆರಿಕನ್ AI ಅಂದ್ರೆ ಅಮೆರಿಕನ್ ಇಂಡಿಯನ್ ಅಂತ ಹೇಳಿದ್ರು, ಬಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಯ್ತಲ್ಲ. ಏನು ಅಂದ್ರೆ ಅವರು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ ಡಿಜಿಟಲ್ ರೂಲ್ಸ್. ಡಿಜಿಟಲ್ ರೂಲ್ಸ್ ಅಂದ್ರೆ ಏನು ಅಂದ್ರೆ, ನಿಮ್ಮ ಇವಾಗ ನನ್ನ ಅಭಿಪ್ರಾಯ ಹೇಳ್ತಾ ಇದ್ದೀನಿ, ಅದನ್ನ ಹೆಂಗೆ ಕಂಪ್ಯೂಟರ್ ನಲ್ಲಿ ಮಾಡ್ತೀರಾ ಅಂದ್ರೆ. ಸೊ ಅವರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು, ನನಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಕು, ಇಂಡಿಯನ್ಸು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ, ಇವಾಗ ನೋಡಿ ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ, ನಮ್ಮ ಬ್ರೈನ್ ಇದೆಯಲ್ಲ, ಹ್ಯೂಮನ್ ಬ್ರೈನ್ ನಲ್ಲಿ ನ್ಯೂರಾನ್ಸ್ ಇದೆ, ಬೇಕಾದಷ್ಟು ನ್ಯೂರಾನ್ಸ್. ಓಕೆ, ಸೆಲ್ಸ್ ಎಷ್ಟಿದೆ ಅಂದ್ರೆ 1.4 ಬಿಲಿಯನ್ ನ್ಯೂರಾನ್ಸ್ ಇದೆ. ಬಿಗ್ ನ್ಯೂರಾನ್ಸ್. ಚಿಕ್ಕ ವಯಸ್ಸಾದ್ರೆ ಇನ್ನೂ ಜಾಸ್ತಿ, ವಯಸ್ಸಾದ್ಮೇಲೆ ಕಡಿಮೆ ಗೊತ್ತಾಗುತ್ತೆ. ಅದಕ್ಕೆ ಮರುವು ಅದೆಲ್ಲ ಬರೋದು ಯಾಕೆ ಅಂದ್ರೆ ನ್ಯೂರಾನ್ಸ್ ಕಡಿಮೆ ಆಗುತ್ತೆ. ಸೊ ನಾವ್ ಏನ್ ಮಾಡ್ಬೇಕು ಅಂದ್ರೆ, ನಮಗೆ ಇವಾಗ ನಾ ಥಿಂಕ್ ಮಾಡೋ ಹಾಗೆ ನನಗೆ ಕಂಪ್ಯೂಟರ್ ಆಲ್ಗರಿದಮ್ ಬೇಕು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಕು. ಯಾಕೆ ಮ್ಯಾಥಮೆಟಿಕ್ಸು ಚೆನ್ನಾಗಿ ಗೊತ್ತಿದೆ ಅಂದ್ರೆ, ನನಗೆ ಈ ನ್ಯೂರಾನ್ ಕನೆಕ್ಷನ್ಸ್ ಬಹಳ ಚೆನ್ನಾಗಿದೆ ಇಲ್ಲಿ. ಅದು ಹೆಂಗ್ ಬಂತು ಅಂದ್ರೆ, ಮೇ ಬಿ ಜೀನ್ ಅಂದ್ರೆ ನಮ್ಮ ವಂಶ ಪಾರಂಪರ್ಯದಿಂದನೂ ಬಂದಿರಬಹುದು, ಅಥವಾ ನನಗೆ ಮೊದಲಿಂದ ಚಿಕ್ಕ ವಯಸ್ಸಿನಲ್ಲಿ ಈ ಬಹಳ ನ್ಯೂರಾನ್ಸ್ ಕನೆಕ್ಟ್ ಆಗೋಗಿದೆ. ನ್ಯೂರಾನ್ಸ್ ಕನೆಕ್ಟ್ ಆಗ್ಬೇಕು. ಯಾಕೆ ನಾವು ಮಕ್ಳಿಗೆ ಹೇಳ್ತೀವಿ ಚೆನ್ನಾಗಿ ಓದಬೇಕು, ಚೆನ್ನಾಗಿ ಓದಿದ್ರೆ ಎಲ್ಲ ಕನೆಕ್ಷನ್ಸ್ ಬರುತ್ತೆ. ಆ ಸ್ಟೋರಿ ಹೇಳಿದ್ರೆ ಯಾಕೆ ಚಿಕ್ಕ ವಯಸ್ಸಿನಲ್ಲಿ ಹೇಳ್ತಾ ಇದ್ರು ಸ್ಟೋರೀಸು, ನಿಮ್ಮ ಪೇರೆಂಟ್ಸು, ಗ್ರ್ಯಾಂಡ್ ಪೇರೆಂಟ್ಸು, ಆ ಸ್ಟೋರೀಸ್ ಎಲ್ಲ ನಮಗೂ ಇದೆ. ಇವಾಗ ರಾಮಾಯಣ ಮಹಾಭಾರತ ಯಾಕೆ ಓದ್ಬೇಕು ಅಂತ ಹೇಳ್ತಾ ಇದ್ರೆ, ಆ ರಾಮಾಯಣದಲ್ಲಿ ಕೆಟ್ಟದ್ದು ಇದೆ, ಒಳ್ಳೇದು ಇದೆ, ಎಲ್ಲ ತರನೂ ಇದೆ. ಯಾಕೆಂದ್ರೆ ರಾಮಾಯಣದಲ್ಲಿ ಸೀತಾನ್ ಕರ್ಕೊಂಡು ಹೋಗಿದ್ದು, ಅದು ಆಗಿದ್ದು, ರಾವಣಂದು ಒಳ್ಳೇದಿದೆ, ಶ್ರೀರಾಮ್, ಅದೆಲ್ಲ ಸ್ಟೋರೀಸ್ ಯಾಕೆ ಹೇಳಿದ್ದಾರೆ ಅಂದ್ರೆ, ನಮ್ಮ ಚಿಕ್ಕ ಮಕ್ಕಳಿಗೆ ಸ್ಟೋರೀಸ್ ಹೇಳಿದಾಗ ಆ ನ್ಯೂರಾನ್ಸ್ ಎಲ್ಲ ಕರೆಕ್ಟ್ ಆಗುತ್ತೆ ಬ್ರೈನ್ ನಲ್ಲಿ. ಸೊ ನಾವು ಏನ್ ಮಾಡ್ತೀವಿ, ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ನಮ್ಮ ಬ್ರೈನ್ ನ ಹೆಂಗೆ ಮಿಮಿಕ್ ಮಾಡ್ತೀವಿ, ಅರ್ಥ ಆಯ್ತಲ್ಲ, ಮಿಮಿಕ್ ಮಾಡ್ತೀವಿ. ಇವಾಗ ನೀವು ಈ ಬುಕ್ ಇದನ್ನ ತೋರಿಸಿದ್ರೆ ಏನಂತೀರಾ ನೀವು? ಪೇಪರ್ ಕ್ಲಿಪ್ ಅಂತೀವಿ. ಹೆಂಗ್ ಗೊತ್ತು ಪೇಪರ್ ಕ್ಲಿಪ್ ಅಂತ? ನಿಮಗೆ ಎಲ್ಲ ನ್ಯೂರಾನ್ಸ್ ಇದೆ, ಕನೆಕ್ಟ್ ಆಗಿದೆ, ಚಿಕ್ಕ ವಯಸ್ಸಲ್ಲಿ ಹೇಳಿದ್ದಾರೆ, ಯಾರೋ ಹೇಳಿದ್ದಾರೆ. ಅಥವಾ ಇದೇನಾರು ಕೊಟ್ರೆ ಪೆನ್ ಅಂತೀರಾ, ಬೇರೆ ತರ ಪೆನ್ ಕೊಟ್ರು ನಿಮಗೆ ಪೆನ್ ಅಂತೀರಾ. ಸೊ ಹೇಗೆ ಅಂದ್ರೆ ಬೇಕಾದಷ್ಟು ಸಿನಾಪ್ಟಿಕ್ ಕನೆಕ್ಷನ್ಸ್, ಈ ಕನೆಕ್ಷನ್ಸ್ ನ್ಯೂರಾನ್ಸ್ ಇದೆ. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಏನು ಅಂದ್ರೆ, ನಾವು ಹ್ಯೂಮನ್ ಬ್ರೈನ್ ನ ಮಿಮಿಕ್ ಮಾಡ್ತಾ ಇದ್ದೀವಿ. ಮಿಮಿಕ್ ಅಂದ್ರೆ ಏನು? ಸಿಮ್ಯುಲೇಟ್ ಮಾಡ್ತಾ ಇದ್ದೀವಿ. ನಿಮ್ ಬ್ರೈನ್ ಏನಿದೆ ಅಂತ ನನಗೆ ತಿಳ್ಕೊಂಡ್ಬಿಟ್ರೆ ನಾನು ಸಿಮ್ಯುಲೇಟ್ ಮಾಡ್ಬೋದು. ಓಕೆ, ಸೊ ಪ್ರತಿಯೊಬ್ಬೊಂದು ಮಾಡ್ಬೋದು. ಮಾಡ್ಬೇಕಾದ್ರೆ ನಮಗೆ ಏನೇನ್ ಬೇಕು ಅಂದ್ರೆ ಎರಡು ತರ ಬೇಕು. ಒಂದು ಡೇಟಾ ಬೇಕು. ಸೊ ಏನೇನ್ ಪವರ್ಸ್ ಆಫ್ AI ಅಂದ್ರೆ, ಇನ್ನೊಂದು ತೋರಿಸ್ತೀನಿ. ಏನು ಅಂದ್ರೆ, ಮಿಮಿಕ್ ಮಾಡಿದಾಗ ಸಿನಾಪ್ಟಿಕ್ ಕನೆಕ್ಷನ್ಸ್ ಕನೆಕ್ಟ್ ಆಗುತ್ತೆ. ಬಟ್ ಆ ಕನೆಕ್ಷನ್ ಆಗ್ಬೇಕಾದ್ರೆ ಡೇಟಾ ಹೇಳ್ಬೇಕು. ಆ ಡೇಟಾ ಅಂದ್ರೆ ನಿಮ್ ಸ್ಟೋರೀಸ್ ಹೇಳ್ತಾ ಇರೋದು ನಿಮ್ ಪೇರೆಂಟ್ಸು, ಗ್ರ್ಯಾಂಡ್ ಪೇರೆಂಟ್ಸು, ಅವಾಗ ಇದು ಎಲ್ಲ ತಿಳ್ಕೊಳ್ತಾರೆ. ಅವಾಗ ಸ್ವಲ್ಪ ಸ್ಮಾರ್ಟ್ ಅಂದ್ರೆ ಅವ್ರ ಕನೆಕ್ಷನ್. ಸ್ಮಾರ್ಟ್ ಅಂದ್ರೆ ಏನು? ಕನೆಕ್ಷನ್ ಜಾಸ್ತಿ ಇದೆ, ಮ್ಯಾಥಮೆಟಿಕ್ಸ್ ನಲ್ಲಿ ಕನೆಕ್ಷನ್ ಜಾಸ್ತಿ ಇದೆ. ಸೊ ದೇರ್ ಫೋರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ನಾವು ಹೇಳಿದ್ರೆ, ಹೌ ಡು ಯು ಮಿಮಿಕ್ ದಿ ಹ್ಯೂಮನ್ ಬ್ರೈನ್? ಹ್ಯೂಮನ್ ಬ್ರೈನ್ ಯಾಕೆ ಬೇಕು? ಅವರು ಐನ್ಸ್ಟೈನ್ ಬ್ರೈನ್ ಹ್ಯೂಮಿಕ್ ಹೆಂಗಿತ್ತು, ಅದಕ್ಕೆ ನಾವು ಹೇಳ್ತೀವಿ ಅವ್ನು ಹೆಂಗಿತ್ತು ಹ್ಯೂಮನ್ ಬ್ರೈನು, ಐಂಗಾರ್ ಬ್ರೈನ್ ಹ್ಯೂಮಿಕ್ ಮಾಡ್ಬೇಕು ಅಂತ. ಹೀಗೆ ಯು ಡಿಸ್ಕವರ್ ನಾಲೆಡ್ಜ್ ಫ್ರಮ್ ಡೇಟಾ, ಆಯ್ತಲ್ಲ. ಸೊ ಇಲ್ಲಿ ನೋಡಿದ್ರೆ, ಇಲ್ಲಿ ನೋಡಿ ಡೇಟಾ ಇದೆ. ಡೇಟಾ ಅಂದ್ರೆ ಎಲ್ಲಾ ತರ ಡೇಟಾನು. ಓಕೆ, ನಿಮಗೆ ಡೇಟಾ ಅಂದ್ರೆ ನಂಬರ್ಸ್. ಆ ನಂಬರ್ಸ್ ಬೇಕು.
ಆ ನಂಬರ್ಸ್ ಎಲ್ಲ ನೋಡಿ ಹೆಂಗ್ ಕನೆಕ್ಟ್ ಆಗ್ತಾ ಇದೆ ಬ್ರೈನ್ ನಲ್ಲಿ. ಆ ಬ್ರೈನ್ ಕನೆಕ್ಟ್ ಆದಾಗ ಇವಾಗ ಏನಾಗುತ್ತೆ, ಇವಾಗ ಒಂದು ಇನ್ವೆಸ್ಟಿಗೇಷನ್ ಮಾಡಬೇಕು. ಇನ್ವೆಸ್ಟಿಗೇಷನ್ ಹೆಂಗ್ ಮಾಡ್ತೀರಾ ನೀವು? ನೀವು ಇನ್ವೆಸ್ಟಿಗೇಷನ್ ಮಾಡ್ಬೇಕಾದ್ರೆ ಒಬ್ಬನ್ ಟ್ರೈನ್ ಮಾಡಿರ್ತೀರಾ ಪೊಲೀಸ್ ಆಫೀಸರ್ನ, ಎಲ್ಲ ಡೇಟಾ ಕಲೆಕ್ಟ್ ಮಾಡಪ್ಪ ಅಂತ, ಎಲ್ಲ ಮಾಡ್ತಾನೆ. ಆ ಡೇಟಾ ಕಲೆಕ್ಟ್ ಮಾಡಿದಾಗ ಇನ್ನೊಬ್ಬ ಇನ್ವೆಸ್ಟಿಗೇಟರ್ಗೆ ಹೇಳ್ತಾನೆ ಚೆನ್ನಾಗಿ ಹೋಗಿ ಎಲ್ಲ ನೋಡು ಅಂತ. ಏನ್ ನೋಡೋದು? ಏನ್ ಮಾಡಿದಾನೆ, ಇನ್ನೋಸೆಂಟ್ ಇವನು, ಅವನು ಇನ್ನೋಸೆಂಟ್ ಅಂತ ರೂಲ್ಸ್ ಇದೆ, ಆ ರೂಲ್ಸ್ ಎಲ್ಲ ಅಪ್ಲೈ ಮಾಡ್ತಾನೆ. ಹೆಂಗ್ ಅಪ್ಲೈ ಮಾಡ್ತಾನೆ? ರೂಲ್ಸ್ ಎಲ್ಲ ಬ್ರೈನ್ ನಲ್ಲಿ ತಿಳ್ಕೊಂಡಿರ್ತಾನೆ. ಆ ಬ್ರೈನ್ ಅಲ್ಲಿ ಮಾಡಿ ಓಕೆ ಇವನೇನು ಮಾಡಿಲ್ಲ, ಇವನು ಇನ್ನೋಸೆಂಟ್ ಅಂತ ಹೇಳ್ಬೋದು ಅವನು. ಅಥವಾ ಎವಿಡೆನ್ಸ್ ಇಲ್ಲ, ಇವನೇನು ಪ್ರಯೋಜನ ಇಲ್ಲ, ಬಿಟ್ಬಿಡ್ಬೇಕು ಅಂತಾರೆ. ಅವ್ರ ಎವಿಡೆನ್ಸ್ ಇದೆ. ಸೊ ಅದೆಲ್ಲ ರೂಲ್ಸ್ ಮಾಡಿ ನಿಮ್ಗೆ ಹೇಳ್ಕೊಟ್ಟಿರ್ತಾರ ಇನ್ವೆಸ್ಟಿಗೇಟರ್ಗೆ. ಈಗ ನಾವ್ ಏನ್ ಮಾಡ್ತೀವಿ ಅಂದ್ರೆ ಆ ರೂಲ್ಸ್ ಎಲ್ಲ ಪ್ರೋಗ್ರಾಮ್ ಬರಿತೀವಿ. ಆ ಪ್ರೋಗ್ರಾಮ್ ಯಾವ್ದರಲ್ಲಿ ಅಂದ್ರೆ ಪೈಥಾನ್ ಲ್ಯಾಂಗ್ವೇಜ್ ಅಲ್ಲಿ. ಸೊ ನಿಮ್ಗೆ ಆ ರೂಲ್ಸ್ ಎಲ್ಲ ಬಂದ್ಬಿಟ್ಟಿದೆ, ಯಾರ ಇನ್ವೆಸ್ಟಿಗೇಟ್ ಮಾಡಿದ್ದೋ ಅದೆಲ್ಲ ಮೆಷಿನ್ ಅಲ್ಲಿ ಹಾಕ್ಬಿಡ್ತೀವಿ. ಸೊ ನಿಮ್ಗೆ ಇನ್ವೆಸ್ಟಿಗೇಟರ್ ಬೇಡ, ಇದೆಲ್ಲ ಮಾಡುತ್ತೆ, ಈ ಪ್ರೋಗ್ರಾಮೇ ಮಾಡುತ್ತೆ. ಸೊ ಹಾಗೆ ಡೇಟಾ ಇದ್ಮೇಲೆ ಅದನ್ನ ಪ್ರಾಸೆಸ್ ಮಾಡೋದು ಅದೆಲ್ಲ ರೂಲ್ಸ್ ಇದೆ. ಆ ರೂಲ್ಸ್ ಇಂದ ನೀವು ಪ್ರೋಗ್ರಾಮ್ ಬರೆದ್ರೆ ಅಲ್ಲಿಗೆ ನಿಮ್ದು ಪೈಥಾನು ಪ್ರೋಗ್ರಾಮ್ ಮಾಡಿರೋದು ಸಿಮ್ಯುಲೇಟ್ ಮಾಡ್ತಾ ಇದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಏನು? ಇನ್ವೆಸ್ಟಿಗೇಷನ್ ಒಂಥರ. ಇವಾಗ ಕದಿಯೋದು ಯಾರೋ ಮಾಡಿದ್ದಾರೆ, ಹ್ಯಾಕಿಂಗ್ ಮಾಡಿದ್ದಾರೆ ಅಂತ ಎಲ್ಲ ಮಾಡಿದ್ದಾರೆ. ಸೊ ನಾವು ಏನ್ ಮಾಡ್ತೀವಿ ಅಂದ್ರೆ ವಿ ಆರ್ ಓನ್ಲಿ ಟ್ರೈಂಗ್ ಟು ಮಿಮಿಕ್ ಎ ಡಾಕ್ಟರ್. ಇವಾಗ ಡಾಕ್ಟರ್ ಏನ್ ಮಾಡ್ತಾನೆ, ಅವನೆಲ್ಲ ಬ್ಲಡ್ ಪ್ರೆಷರ್ ತಗೊಳ್ತಾನೆ, ಬ್ಲಡ್ ಅನಾಲಿಸಿಸ್ ತಗೊಳ್ತಾನೆ, ಎಲ್ಲ ನೋಡ್ತಾನೆ. ನೋಡ್ಬಿಟ್ಟು ಇವನಿಗೇನೋ ಕ್ಯಾನ್ಸರ್ ಬಂದಿದೆ ಅಂತಾನೆ. ಹೆಂಗೆ ಅಂದ್ರೆ ಅವನಿಗೆ ಗೊತ್ತಲ್ಲಿ ಯಾಕೆ ಬರುತ್ತೆ ಕ್ಯಾನ್ಸರ್ ಅಂದ್ರೆ ಡೇಟಾ ಎಲ್ಲ ನೋಡಿರ್ತಾನೆ, ಅದಕ್ಕೆ ರೂಲ್ಸ್ ಗೊತ್ತಿರುತ್ತೆ. ಬ್ಲಡ್ ಪ್ರೆಷರ್ ಜಾಸ್ತಿ ಆಗಿದೆ, ಇನ್ನೊಂದೇನೋ ಆಗಿದೆ, ಡಯಾಬಿಟಿಸ್ ಆಗಿದೆ. ಸೊ ಎಲ್ಲ ಕನೆಕ್ಟ್ ಮಾಡಿ ಸಾರ್ ಇವನಿಗೆ ಕ್ಯಾನ್ಸರ್ ಬಂದಿರ್ಬೋದು ಅಂತ ಹೇಳ್ತಾನೆ. ಅದನ್ನ ನಾವೇನ್ ಮಾಡ್ತೀವಿ ಇವಾಗ ಅಂದ್ರೆ ಪ್ರೋಗ್ರಾಮ್ ಬರಿತೀವಿ. ಇದೇ ರೂಲ್ಸ್ಗಳು, ನಥಿಂಗ್ ಚೇಂಜ್. ನೀವೇನೇನ್ ರೂಲ್ಸ್ ಇದೆ ಆ ರೂಲ್ಸ್ ಎಲ್ಲ ಪ್ರೋಗ್ರಾಮ್ ಬರೆದು ಆವಾಗ ಡಾಕ್ಟ್ರೇ ಬೇಡ ನಿಮ್ಗೆ, ಏನಾಗಿದೆ ಇವನಿಗೆ ಕ್ಯಾನ್ಸರ್ ಬಂದಿದೆ, ಆಮೇಲೆ ಬೇಕಾದ್ರೆ ಡಾಕ್ಟರ್ ಕೈಲಿ ವೆರಿಫಿಕೇಶನ್ ಮಾಡಿಸಿ. ಸೊ ಏನು ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಸ್ ಎ ಪ್ರಾಸೆಸ್ ಆಫ್ ಮಿಮಿಕಿಂಗ್ ದಿ ಹ್ಯೂಮನ್ ಬ್ರೈನ್ ಫಂಕ್ಷನ್ಸ್ ಅಂತ. ಇವನ್ನ ರೀಡ್ ಮಾಡ್ಬೇಕಿದು. ಓಕೆ, ರೀಡ್ ಮಾಡ್ಬೇಕಾದ್ರೆ ನಂಗೆಲ್ಲ ಹೇಳ್ಕೊಟ್ಟಿದ್ದಾರೆ ಚಿಕ್ಕ ವಯಸ್ಸಲ್ಲಿ ಏನೇನು ಇದೆಲ್ಲ ರೀಡ್ ಮಾಡೋದು ಅಂತ. ಸೊ ಇದೆಲ್ಲ ರೀಡ್ ಮಾಡಿ ದೆನ್ ಆಮೇಲೆ ಏನ್ ಮಾಡ್ತೀನಿ ನಾನು, ಒಂದು ಇನ್ಫರೆನ್ಸ್ ಬರುತ್ತೆ. ಇನ್ಫರೆನ್ಸ್ ಹೆಂಗೆ ಯಾಕೆ ಬರುತ್ತೆ, ಒಂದು ಕಂಪ್ಯೂಟರ್ ಪ್ರೋಗ್ರಾಮ್ ಬರಿತೀವಿ. ಸೊ ಎಲ್ಲ ಪ್ರೋಗ್ರಾಮು ಎಲ್ಲ ಆಕ್ಷನ್ಸು ಮಿಮಿಕ್ ಮಾಡ್ತೀವಿ. ಅದೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಆರ್ಟಿಫಿಷಿಯಲ್ ಅಂದ್ರೆ ಏನು? ಇಟ್ ಈಸ್ ನಾಟ್ ರಿಯಲ್ ಇಂಟೆಲಿಜೆನ್ಸ್. ಬಟ್ ಏನಾಗಿದೆ ಅಂದ್ರೆ ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿ ಎಷ್ಟು ಡೆವಲಪ್ ಆಗೋಗಿದೆ ಅಂದ್ರೆ ನಾನ್ ನಿಮ್ಗೆ ಏನ್ ಥಿಂಕ್ ಮಾಡ್ತೀವಿ ಅಂತ ಹೇಳ್ಬಿಡ್ಬೋದು. ನೀವ್ ಹೇಳಿ ನನಗೆ ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು ಸಾರ್, ಇನ್ನೊಂದು ಪ್ರಾಬ್ಲಮ್ ಇತ್ತು ಸಾರ್ ಅಂತ ಹೇಳಿ ನಾ ಎಲ್ಲ ಕನೆಕ್ಟ್ ಮಾಡ್ಬಿಡ್ತೀನಿ ನಾನು. ಹೆಂಗೆ? ಪ್ರೋಗ್ರಾಮ್ ನಲ್ಲಿ ಒಂದು ಡಿಸಿಷನ್ ಕೊಡುತ್ತೆ, ಇದಿದೆ. ಸೊ ಸುಳ್ಳುಗಿಲ್ ಹೇಳಕ್ಕಾಗಲ್ಲ. ಬಟ್ ಏನ್ ಬೇಕು ಅಂದ್ರೆ ಡೇಟಾ ಬೇಕು. ಡೇಟಾ, ಆ ಡೇಟಾ ಬಂದು ಸಿಂಥಸೈಸ್ ಮಾಡ್ತೀವಿ ನಮ್ಮ ಬ್ರೈನ್ ನಲ್ಲಿ. ಆ ಸಿಂಥಸೈಸ್ ಮಾಡೋದು ಎಕ್ಸಾಕ್ಟ್ಲಿ ಪ್ರೋಗ್ರಾಮ್ ಬರಿತೀವಿ. ಆ ಪ್ರೋಗ್ರಾಮ್ ಇಂದಾನೆ ನಾವು ಎಸೆನ್ಷಿಯಲಿ ವಿ ಕ್ರಿಯೇಟ್ somebody is innocent or not in terms of investigation. ಅದೊಂದು ಎಕ್ಸಾಂಪಲ್ ಆಯ್ತೇನಪ್ಪ. ಈಗ ನೋಡಿ 1983 ನಲ್ಲಿ ಹಾಪ್ಫೀಲ್ಡ್ ಅಂತ ಒಬ್ಬ ಅವನು ನಮಗೆ ಫಸ್ಟ್ ಹೇಳ್ಕೊಟ್ಟ ಹೆಂಗೆ ನಾವು ಬ್ರೈನ್ ನ ಸಿಮ್ಯುಲೇಟ್ ಮಾಡ್ಬೋದು ಅಂದ್ರೆ ಹೆಂಗೆ ನ್ಯೂರಲ್ ನೆಟ್ವರ್ಕ್ ಡೆವಲಪ್ ಮಾಡ್ಬೋದು ಹೆಂಗೆ ಅಂತ. ಒಂದಕ್ಕೊಂದು ಕನೆಕ್ಟ್ ಮಾಡ್ಬೇಕಾದ್ರೆ ವೆಯ್ಟ್ಸ್ ಇದೆ. ಆ ವೆಯ್ಟ್ಸ್ ಎಲ್ಲ ಆಟೋಮ್ಯಾಟಿಕ್ ಆಗುತ್ತೆ. ನಮ್ಮ ಬ್ರೈನ್ ಎಷ್ಟು ಪವರ್ಫುಲ್ ಅಂದ್ರೆ ಸೋ ಪವರ್ಫುಲ್. ಈಗ ನಿಮಗೆ ನಾನು ಫಿಶ್ ಅಂತ ಹೇಳ್ಬಿಟ್ರೆ ಸಾಕು. ನಾನೇನಾದ್ರು ಇವಾಗ ನೀವು ಶಾರ್ಕ್ ತೋರಿಸಿದ್ರೆ, ನಮ್ಮ ಸಣ್ಣ ಹುಡುಗ ಆದಾಗ ನಾ ಟೆಸ್ಟ್ ಮಾಡ್ತಾ ಇದ್ದೆ. ಏನ್ ಟೆಸ್ಟ್ ಅಂದ್ರೆ ಅಕ್ವೇರಿಯಂ ಕರ್ಕೊಂಡೋಗಿ ವಾಟ್ ಕೈಂಡ್ ಆಫ್ ಫಿಶ್ ಇಸ್ ದಿಸ್ ಅಂತ ಇದ್ದೆ. ಟೈಗರ್ ಫಿಶ್ ಅಂದ ಅವನು. ನಾನು ಟೈಗರ್ ಫಿಶ್ ಏನು ಅಂತ ಹೇಳ್ಕೊಟ್ಟಿಲ್ಲ, ಫಿಶ್ ಗೊತ್ತು ಅವನಿಗೆ ಹೆಂಗಿದೆ ಅಂತ. ಎಲ್ಲ ಬ್ರೈನ್ ಮಾಡ್ತು, ಎಲ್ಲೋ ಓದಿದಾನೆ ನೋಡಿದಾನೆ ಫಿಶ್. ಇನ್ನೊಂದು ಯಾವ್ದೋ ವೈಟ್ ಶಾರ್ಕ್ ತೋರ್ಸ, ವೈಟ್ ಶಾರ್ಕ್ ಅಂತಾನೆ. ಹಾಗೆ ಬಿಕಾಸ್ ಸಿಂಥಸೈಸ್ ಮಾಡಿಬಿಟ್ಟಿದೆ ಅವ್ರ ನೆಟ್ವರ್ಕ್, ನ್ಯೂರಲ್ ನೆಟ್ವರ್ಕ್ ಮಾಡ್ನಲ್ಲಿ. ಅದೇ ಹಾಪ್ಫೀಲ್ಡ್ ಕಂಡಿಡಿದಿದ್ದು. ಹಾಪ್ಫೀಲ್ಡ್ ಅವರು ಪ್ರೊಫೆಸರ್ ಆಗಿದ್ದು ಪ್ರಿನ್ಸ್ಟನ್ ಯೂನಿವರ್ಸಿಟಿನಲ್ಲಿ. ಅವರು ಒಂದು ಒರಿಜಿನಲ್ ಡೇಟಾ ಕೊಟ್ಟಾಗ ಒಂದು ನ್ಯೂರಲ್ ನೆಟ್ವರ್ಕ್ ಮಾಡಿದ್ಲು.
ಅವ್ರಿಗೆ ಈ ಸಲ ನೋಬೆಲ್ ಪ್ರೈಸ್ ಬಂತು. ಆಯ್ತಾ? ಅವ್ರು ಏನ್ ಮಾಡುದು ಅಂದ್ರೆ ವೆಯ್ಟ್ಸ್ ಕೊಟ್ರು. ವೆಯ್ಟ್, ನೀವು ಟೈಗರ್ ಫಿಶ್ಗೆ ಇಷ್ಟು ವೆಯ್ಟು ಅಂತೆಲ್ಲ ನಮ್ಮ ಬ್ರೈನ್ ನಲ್ಲಿ ಇದೆ. ಅವ್ನಿಗೆ ಟೈಗರ್ ಫಿಶ್ ಅಲ್ಲ, ಈಗ ಊಟನೂ ಅಷ್ಟೇ 10 ಸಲ ನಿಮ್ಗೆ ವೆಯ್ಟ್ ಊಟ ಎಲ್ಲ ರೆಡಿ ಮಾಡಿ ರೆಸಿಪಿ ಎಲ್ಲ ನಿಮ್ಗೆ ನಾರ್ತ್ ಇಂಡಿಯನ್ ಚೋಲೆ ಕೊಟ್ರೆ ಏನೋ ನಮ್ ತಾಯಿ ಮಾಡೋ ತರ ಚೆನ್ನಾಗಿಲ್ವಲ್ಲ ಅಂತ ಹೇಳ್ತೀರಾ. ಯಾಕೆಂದ್ರೆ ನಿಮ್ ತಾಯಿ ಮಾಡೋದು ಏನೇನ್ ಸ್ಪೈಸಸ್ ಆಗ್ತಾ ಇರೋದೆಲ್ಲ ಮೈಂಡ್ ನಲ್ಲಿ ಇದೆ. ನಿಮ್ ಹೆಂಡತಿ ಮಾಡೋದು ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೋದು. ಸೊ ಯಾಕೆ ಅಂದ್ರೆ ಎಲ್ಲ ನಮ್ಮ ಬ್ರೈನ್ ನಲ್ಲಿ. ಸೊ ನಾವೇನ್ ಮಾಡ್ತಾ ಇದೀವಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ವಿ ಆರ್ ಸಿಮ್ಯುಲೇಟಿಂಗ್ ದ ಬ್ರೈನ್, ಹೌ ಯು ಥಿಂಕ್, ವಾಟ್ ಯು ಥಿಂಕ್ ಅಂಡ್ ವಾಟ್ ಡಿರೆಕ್ಷನ್ಸ್ ಯು ಥಿಂಕ್. ಅರ್ಥ ಆಯ್ತಲ್ಲ? ಸೊ ದಿಸ್ ಈಸ್ ವಾಟ್ ಈಸ್ ಕಾಲ್ಡ್ ಆಸ್ ಆರ್ಟ್. ಸೊ ನಾವು ದಿ ಕ್ವಶನ್ ಇನ್ 96 ನಲ್ಲಿ ನಾವು ಬ್ರೂಕ್ಸ್ ಅಯ್ಯಂಗಾರ್ ಆಲ್ಗರಿದಮ್ ಮಾಡಿದ್ವಿ. ಅವಾಗ ಏನಾಗಿತ್ತು ಅಂದ್ರೆ ಟೈಮ್ಸ್ ನೀವು ಹೇಳ್ತಿರಲ್ಲ ಡೆಮೆನ್ಷಿಯಾ ಬಂದಿದೆ ಇವನಿಗೆ, ವಯಸ್ಸಾಗಿದೆ ಅಂದ್ರೆ ಆ ನ್ಯೂರಲ್ ಎಲ್ಲ ಮರ್ತೋಗುತ್ತೆ. ನನಗೂ ಎಷ್ಟೋ ಸಲ ಆಗಿದೆ, ಮರ್ತೋಗಿದೆ. ಯಾರ್ದೋ ಹೆಸರು ಹೇಳ್ಬೇಕು ಅಂದ್ರೆ ಏನೋ ಬರ್ತಾ ಇಲ್ವಲ್ಲ ಅಂದ್ರೆ ಕನೆಕ್ಟ್ ಆಗ್ತಾ ಇಲ್ಲ. ಅದ್ ಯಾಕೆ ಅಂದ್ರೆ ವಯಸ್ಸಾಗ್ತಾ ಆಗ್ತಾ ಆ ನ್ಯೂರಾನ್ಸ್ ಅಷ್ಟು ಪ್ರೊಡ್ಯೂಸ್ ಆಗಲ್ಲ, ಕಡಿಮೆ ನ್ಯೂರಾನ್ಸ್. ಚಿಕ್ಕ ವಯಸ್ಸು ಅಂದ್ರೆ ಬಹಳ ಈಸಿಯಾಗಿ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಡಿಮೆನ್ಷಿಯಾ ಯಾಕೆ ಬರುತ್ತೆ ಅದನ್ನೆಲ್ಲ ಬೇರೆ ರೀಪ್ಲೇಸ್ ಮಾಡ್ಬೋದು ಆ ನ್ಯೂರಾನ್ಸ್ ಅಂತೆಲ್ಲ ರಿಸರ್ಚ್ ಮಾಡ್ತಾರೆ. ಸೊ ಏನಾಗುತ್ತೆ ಅಂದ್ರೆ ಇದೆಲ್ಲ ಇಂಟ್ರೆಸ್ಟಿಂಗ್ ಸೈನ್ಸ್. ಸೊ ಇನ್ನೂ ನಡೀತೆ. ಸೊ ಆಮೇಲೆ ಏನಾಗುತ್ತೆ ನೆಕ್ಸ್ಟ್ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಾಗುತ್ತೆ ಅಂದ್ರೆ ಇಟ್ ಸಿಮ್ಯುಲೇಟ್ಸ್ ಹ್ಯೂಮನ್ ಪ್ರಾಸೆಸ್. ನಿಮ್ದೆಲ್ಲ ಹೆಂಗ್ ಥಿಂಕ್ ಮಾಡ್ತೀರಾ, ಇವಾಗ ನಾ ಇದು ಹೇಳದ್ನಲ್ಲ ಪೇಪರು, ಇದು ಏನೋ ಪ್ಲಾಸ್ಟಿಕ್ ರ್ಯಾಪ್ ಎಲ್ಲ ಥಿಂಕ್ ಮಾಡಿ ನಾವು ಹೇಳ್ಬೇಕಾಗಿಲ್ಲ, ಆಟೋಮ್ಯಾಟಿಕ್ ಆಗಿ ಹೇಳ್ತೀರಾ. ಇನ್ನೇನೋ ಬುಕ್ ಕೊಟ್ರೆ ಇನ್ನು, ಬಿಕಾಸ್ ಆಲ್ರೆಡಿ ಇಟ್ಸ್ ಪ್ಲಾನ್ಡ್ ಇನ್ ಯುವರ್ ಬ್ರೈನ್. ಸೊ ವಾಟ್ ಐ ಆಮ್ ಟ್ರೈಂಗ್ ಟು ಡೂ ಅಂದ್ರೆ ಹೌ ಯು ಸಿಮ್ಯುಲೇಟ್ ದಟ್ ಆನ್ ಎ ಮೆಷೀನ್ ಯೂಸಿಂಗ್ ಎ ಪೈಥಾನ್ ಪ್ರೋಗ್ರಾಮ್, ಸಿಂಪ್ಲಿ ಲೈಕ್. ಸೊ ಈಗ ಏನಾಗುತ್ತೆ ಅಂದ್ರೆ ಯಾಕೆ ಬೇಕು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಿಮಗೆ ಅಂದ್ರೆ ನಿಮಗೆ ಬೇಕು. ಯಾಕೆಂದ್ರೆ ಇವಾಗ ಸರ್ಟನ್ ಟಾಸ್ಕ್ ಇದೆಯಲ್ಲ, ಆ ಟಾಸ್ಕು ಇವಾಗ ನೀವೊಂದು ರೋಬೋಟ್ ಇಟ್ಕೊಳ್ಳಿ. ಆ ರೋಬೋಟು ಎಲ್ಲೋ ಒಂದ್ ಕಡೆ ಒಂದು ಜಾಗದಲ್ಲಿ ಆ ರೋಬೋಟ್ ನಿಮಗೆ ಕೆಲಸ ಮಾಡ್ಬೇಕು. ಏನ್ ಕೆಲಸ ಮಾಡ್ಬೇಕು? ಹ್ಯೂಮನ್ ತರ ತೆಗೆದಿಟ್ಟು ಏನೋ ಮಾಡಿ ಎಲ್ಲ ಮಾಡ್ಬೇಕು. ನಿಮ್ಗಲ್ಲಿ ಹ್ಯೂಮನ್ ಹೋಗಕ್ಕಾಗಲ್ಲ. ಅಂಡರ್ ವಾಟರ್ ಇಟ್ಕೊಳ್ಳಿ, ಹ್ಯೂಮನ್ ಹೋಗಕ್ಕಾಗಲ್ಲ. ಅವಾಗ ಏನ್ ಮಾಡ್ತೀರಾ? ರೋಬೋಟ್ ಕ್ಲಿಯರ್ ಮಾಡ್ತೀರಾ. ಆ ರೋಬೋಟ್ಗೆ ಇಂಟೆಲಿಜೆನ್ಸ್ ಎಲ್ಲ ಕೊಡ್ತೀರಾ ಟಾಸ್ಕ್ ಮಾಡು ಅಂತ. ಅದಕ್ಕೆ ಯು ಕ್ರಿಯೇಟ್ ಇಂಟೆಲಿಜೆನ್ಸ್ ಇನ್ ಅನ್ ಇಂಟೆಲಿಜೆಂಟ್ ಮಿಷೀನ್. ಅವಾಗ ಇಂಟೆಲಿಜೆಂಟ್ ಮಿಷೀನ್ ಆಗುತ್ತೆ. ಆ ಟಾಸ್ಕ್ ಕ್ಯಾನ್ ಬಿ ಮೈನ್ ಮಾಡ್ಬೋದು. ಮೈನಿಂಗ್ ಅಂದ್ರೆ ಗೊತ್ತಾ ಇಲ್ಲ? ಮೈನಿಂಗ್ ಅಂದ್ರೆ ಆಲ್ಮೋಸ್ಟ್ ಐರನ್ ಮೈನಿಂಗು, ಗೋಲ್ಡ್ ಮೈನಿಂಗು, ಕೆಟ್ಟದ್ದು 100 ಫೀಟ್ ಕೆಳಗಡೆ ಹೋಗಿ ರೋಬೋಟ್ ಬಿಟ್ಟು ಕೆರೆದು ಎಲ್ಲ ಮಾಡುತ್ತೆ, ಗೊತ್ತಾಯ್ತಲ್ಲ? ಸೊ ಅದೆಲ್ಲ ಮಾಡೋ ಮೆಷಿನ್ಸ್ ಆಯ್ತಲ್ಲ. ನಾವು ದ ನೆಕ್ಸ್ಟ್ ಕ್ವಶನ್ ನೀವು ಕೇಳದ್ಬೋದು, ಪ್ರೈವಸಿ ಡಿಟೆಕ್ಟ್ ಆಗುತ್ತೆ? ಹೌದು, ಮಾಡುತ್ತೆ ಪ್ರೈವಸಿ. ಯಾಕೆಂದ್ರೆ ನೀವು ಹೆಂಗ್ ಬರೀತೀರಾ ಪ್ರೋಗ್ರಾಮು ಹಾಗೆ ಇಟ್ ಡಿಪೆಂಡ್ಸ್ ಆನ್ ಹೌ ಯು ಎಕ್ಸಾಕ್ಟ್ಲಿ ಸೇ ದಟ್ ದಿಸ್ ಇನ್ಫಾರ್ಮೇಶನ್ ಇಸ್ ಪ್ರೈವೇಟ್, ಡೋಂಟ್ ಟಚ್ ಇಟ್ ಅಂದ್ರೆ ಪ್ರೋಗ್ರಾಮ್ ಅಟೆಂಡ್ ಮಾಡಲ್ಲ, ಇದು ಪ್ರೈವೇಟ್. ಸೊ ದೇರ್ ಫಾರ್ ಇಟ್ ವಿಲ್ ಕೈಂಡ್ ಆಫ್ ಅಕೌಂಟಬಿಲಿಟಿ ಆಫ್ ಎವ್ರಿಥಿಂಗ್ ಯು ಡೂ. ಅರ್ಥ ಆಯ್ತಾ? ಸೊ ನಾನು ಹೇಳೋದೇನು ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು is very important because you are creating human brain. Einstein brain you can create if you know all the data about Einstein, ಯಾವ ಕಲರ್ ಲೈಕ್ ಮಾಡ್ತಾನೆ. ಬಟ್ ಒಂದು ಮಾಡಕ್ಕಾಗಲ್ಲ ಅಂದ್ರೆ ಐನ್ಸ್ಟೈನ್ ಬ್ರೈನ್ ಈ ಮ್ಯಾಥಮ್ಯಾಟಿಕ್ಸು ಆಯ್ತಲ್ಲ, ಥಿಯರಿ ಆಫ್ ರಿಲೇಟಿವಿಟಿ ಅದು ಹೆಂಗ್ ಮಾಡಿದ್ನೋ ಏನ್ ಮಾಡಿದ್ನೋ ಗೊತ್ತಾಗಿಲ್ಲ, ಹೆಂಗೋ ಸಿಂಥಸಿಸ್ ಮಾಡಿ ಬಂದ್ಬಿಟ್ಟಿದೆ. ಅದು ನಮಗ್ ರೀಸನ್ ಮಾಡಕ್ಕಾಗಲ್ಲ, ಬಟ್ ಎಲ್ಲ ಮಾಡ್ಬೋದು ವಾಟ್ ಎವರ್. ಸೊ ದಿಸ್ ಈಸ್ ಹೌ ಬೇಸಿಕಲಿ ವಾಟ್ ವಿ ಮೀನ್ ಬೈ ಕ್ರಿಯೇಟಿಂಗ್ ಹ್ಯೂಮನ್ ಇಂಟೆಲಿಜೆನ್ಸ್ ಇನ್ ಮೆಷೀನ್ಸ್. ಯು ಕ್ಯಾನ್ ಆಕ್ಚುಲಿ ಡೂಪ್ಲಿಕೇಟ್ ಹ್ಯೂಮನ್ಸ್ ಟು. I can duplicate what memory you have, what actually the challenges you have forth, what is the thing you have, ಎಲ್ಲ ನಿಮಗೆ ಗೊತ್ತಿತ್ತು ಅಂದ್ರೆ ಎಲ್ಲ ರೂಲ್ಸ್ ನಾನು ಬರೆದು ಪೈಥಾನ್ ನಾನು ಮಾಡಿ ಒಂದು ಆರ್ಟಿಫಿಷಿಯಲ್ ಆಗಿ ವಿ ಕ್ಯಾನ್ ಕ್ರಿಯೇಟ್. ಸೊ ದಟ್ ಕ್ಯಾನ್ ಬಿ ಡನ್. ಸೊ ದ ನೆಕ್ಸ್ಟ್ ಥಿಂಗ್ ಈಸ್, ಸೊ ಡೇಟಾ ಕಲೆಕ್ಷನ್ ಮಾಡಬೇಕು. ಹೇಳಿದ್ನಲ್ಲ, ಡೇಟಾ ಬಹಳ ಇರಬೇಕು, ಬಿಲಿಯನ್ಸ್. ಅದಕ್ಕೆ ಹೇಳೋದು ಯು ನೀಡ್ ಒಳ್ಳೆ ಕಂಪ್ಯೂಟರ್ಸ್. ಇವಾಗ ಲೀಗಲ್ ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ನಿಮ್ಗೆ ಯು ನೀಡ್ ಅ ಲಾಯರ್. ಓಕೆ, ಲಾಯರ್ ನೋಸ್ ಹೌ ಟು ಕಲೆಕ್ಟ್ ಡೇಟಾ, ಎವಿಡೆನ್ಸ್ ಅಂಡ್ ಸೋ ಥಿಂಗ್, ಅಂಡ್ he will gather and organize. If I write a program, you don't need a legal law, right?
But you have to be very good in writing programs so that you can compile all the intelligence of a lawyer in that program. ಆಯ್ತಲ್ಲಪ್ಪ, ಅದಕ್ಕೆ ಆಲ್ಗರಿದಮ್ಸ್ ಅಂತಿದೆ, ಮ್ಯಾಥಮ್ಯಾಟಿಕಲ್ ಫಾರ್ಮುಲಾಸ್ ಅಂತಿದೆ, ಎಲ್ಲ ಲಾಟ್ ಆಫ್ ಥಿಂಗ್ಸ್ ವಿ ಹ್ಯಾವ್ ಡನ್. ಆಯ್ತನಪ್ಪ. ಆಮೇಲೆ ಈ ಡೇಟಾ ಕೆಲವು ಸಲ ನಮಗೆ ಸರಿಯಾಗಿ ಸಿಗಲ್ಲ. ಅವಾಗ ಏನ್ ಮಾಡ್ತೀವಿ, ಲಿಮಿಟೆಡ್ ಡೇಟಾ ಇದ್ದಾಗ ಅದನ್ನ ಟ್ರೈನ್ ಮಾಡ್ತೀವಿ ಡೇಟಾ. When you train data like what you think, what you do, you generate more data. That is why it is called model training. So you may not have every data. ಇವಾಗ ಯಾರೋ ಒಬ್ರು ಸತ್ತೋಗಿರ್ತಾರೆ, where do you get all the data? You don't have all the data. So but you can certainly create certain amount of data and do that. ಅರ್ಥ ಆಯ್ತೇನಪ್ಪ? ಆಮೇಲೆ ಏನಾಗುತ್ತೆ, ಈ ಪ್ರೋಗ್ರಾಮ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಟ್ ಲರ್ನ್ಸ್ ಲೈಕ್ ಎ ಹ್ಯೂಮನ್ ಬೀಯಿಂಗ್. ಮಾಡಿ 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 ಸಿಂಥಸೈಸ್ ಮಾಡಿ ಡೇಟಾ ಕಲೆಕ್ಷನ್ ಮಾಡಿ ಒಂದು ಸೈಕಲ್ ಎಲ್ಲ ಮಾಡಿ ಎಲ್ಲ ದಿ ಲರ್ನಿಂಗ್ ಪ್ರಾಸೆಸ್ ಈಸ್ ಗೋನ್ ಟು ಬಿಕಮ್ ಲೈಕ್ ರೆಗ್ಯುಲರ್ ಥಿಂಕಿಂಗ್. ಆಮೇಲೆ ಏನಾಗುತ್ತೆ, ನಾವು ಇದನ್ನ ಮೆಷಿನ್ಗೆ ಹಾಕಿದ್ಮೇಲೆ ಸ್ವಲ್ಪ ಫೀಡ್ಬ್ಯಾಕ್ ಕೊಡ್ತೀವಿ. ಫೀಡ್ಬ್ಯಾಕ್ ಅಂದ್ರೆ, ಈ ತರ ಸ್ವಲ್ಪ ಹೀಗೆ ನಡಿಬೇಕಾಗಿತ್ತು, ಹಾಗೆ ನಡಿಬೇಕಾಗಿತ್ತು, ಸ್ಟ್ರೈಟ್ ಆಗಿ ಅಂತ. ಸೊ ಆ ಫೀಡ್ಬ್ಯಾಕ್ ಎಲ್ಲ ತಗೊಂಡು ತಿರ್ಗಾ ವಿ ಟ್ರೈನ್ ದಿ ಮಾಡೆಲ್. It becomes what is called as reinforcement learning. So all of those things will happen. So ಇವಾಗ ಅರ್ಥ ಆಯ್ತಲ್ಲ, artificial intelligence, how we create, how we execute, how we task on a machines, all of those things. Okay. So next ಆಯ್ತಲ್ಲ. ಸೊ ಈ ಇಂಟೆಲಿಜೆನ್ಸ್ ಒಂದೇ ಕಡೆ ಬೇಕಾಗಿಲ್ಲ, ಒಂದೇ ಕಡೆ ಇಂಟೆಲಿಜೆನ್ಸ್ ಬೇಕಾಗಿಲ್ಲ. ಅಲ್ಲೊಬ್ರು ಮಾಡ್ಬೋದು, ಇಲ್ಲೊಬ್ರು ಮಾಡ್ಬೋದು, ಅಲ್ಲೊಬ್ರು. We call it as distributed intelligence ಅಂತ. So that also can be combined. ಇವಾಗ ಒಂದು 5 ಜನ ಆಲ್ಬರ್ಟ್ ಐನ್ಸ್ಟೈನ್ ಇತ್ತು ಅಂದ್ರೆ, we can certainly have one Einstein here, another Einstein. That is why people are now dangerous. Why we are scared of AI ಅಂದ್ರೆ, AI ನಮಗಿಂತ ಬುದ್ಧಿವಂತ ಆಗೋದ್ರೆ ಏನ್ರಿ ಮಾಡ್ತೀರಾ ನೀವು? ಅದನ್ನ ಹಿಂಗೆ how do you control that? Because ನಿಮಗೆ ನೀವು ಒಂದು ಐನ್ಸ್ಟೈನ್, ಅವರು 5 ಐನ್ಸ್ಟೈನ್ ಆದ್ರೆ how do you control them? ಎಲ್ಲ ಎವ್ರಿಬಡಿ ಬಿಕಮ್ ಸ್ಮಾರ್ಟ್. ಸೊ ದೇರ್ ಫೋರ್ ಏನ್ ಮಾಡ್ತಾ ಇದ್ದಾರೆ ಎಲ್ಲಾರು ಅಂದ್ರೆ, ಅದಕ್ಕೆ ರೆಗ್ಯುಲೇಷನ್ಸ್ ತರಬೇಕು. ಎಷ್ಟು ಇಂಟೆಲಿಜೆನ್ಸ್ ಕೊಡ್ಬೋದು ಅಷ್ಟು, ಇಲ್ಲದೆ ಇದ್ರೆ ವಿ ವಿಲ್ ಬಿ ಔಟ್ ಆಫ್ ಕಂಟ್ರೋಲ್ ಆಫ್ AI ಬೆಳೆದು ಬಿಟ್ರೆ ಈ ತರ. ಸೊ ನಾನು ಹೇಳೋದು, ನೀನ್ 5 ವರ್ಷಕ್ಕೆ ಸಿಕ್ಕಾಪಟ್ಟೆ ಬೆಳೆದು ಬಿಡುತ್ತೆ. ಓಕೆ, ಆ ಬೆಳೆದು ಬಿಟ್ಮೇಲೆ ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ಪ್ರೈವೇಸಿನೇ ಇಲ್ಲ. ಏನಿದೆ ಪ್ರೈವಸಿ? if the program knows everything about you, there is no privacy. ಏನಿದೆ ನನ್ನ ಪ್ರೈವಸಿ ಇವಾಗ? Everything everybody knows about it, right? So that is why AI, artificial intelligence, will start controlling human beings. So that is why we have to pay much more interest. ಅವಾಗ ಏನ್ ಮಾಡ್ತೀರಾ ಅಂತ ನೀವು ಕೇಳ್ಬೋದು. ಏನ್ ಮಾಡ್ತೀವಿ ಅಂದ್ರೆ, ಗವರ್ಮೆಂಟ್ ರೆಗ್ಯುಲೇಷನ್ಸ್ ತರಬೇಕು, ಸಮ್ ಪಾಲಿಸೀಸ್ ಚೇಂಜಸ್ ತರಬೇಕು, ಎಲ್ಲೆಲ್ಲಿ ಯೂಸ್ ಮಾಡಬೇಕು ಏನೇನು ಅಂತೆಲ್ಲ ಮಾಡಿ, ಅದಕ್ಕೋಸ್ಕರ ಸ್ವಲ್ಪ ಸರ್ಟನ್ ಅಮೌಂಟ್ ಆಫ್ ಕಂಟ್ರೋಲಿಂಗ್ ಈಸ್ ವೆರಿ ಮಚ್ ನೀಡೆಡ್. ಸೊ ದೇರ್ ಆರ್ ಲಾಟ್ ಆಫ್ ಆರ್ಕಿಟೆಕ್ಚರ್ಸ್ ಐ ಹ್ಯಾವ್ ಗಿವನ್, ಯು ಕ್ಯಾನ್ ಟೇಕ್ ಇಟ್ ಅಂಡ್ ಸಾರ್ಟ್ ಆಫ್ ಯೂಸ್ ಇಟ್ ಆನ್ ದಟ್. ಸೊ ಆಮೇಲೆ ಇವಾಗ ಇನ್ನೊಂದೇನಾಗಿದೆ ಅಂದ್ರೆ ನೋಡಿ, ಇವಾಗ ಡಾಕ್ಟರ್ಸು ಕ್ಯಾನ್ ಮೇಕ್ ಮಿಸ್ಟೇಕ್ಸ್ ಇನ್ ಡಯಾಗ್ನೈಸಿಂಗ್ ಕ್ಯಾನ್ಸರ್. ಇವಾಗ ಡಾಕ್ಟರ್ಸು ಅವರು ಡಿಪೆಂಡಿಂಗ್ ಆನ್ ಹಿಸ್ ಎಬಿಲಿಟೀಸ್, ಲಾಟ್ ಆಫ್ ಡಾಕ್ಟರ್ಸ್ ಮೇಕ್ ಮಿಸ್ಟೇಕ್ಸ್. I mean, I don't say everybody, but some of them will make mistakes. So ನಾನು ಹೇಳೋದೇನು ಅಂದ್ರೆ, computer AI programming never makes a mistake because it depends on what data you have given. Data driven accuracy is there. If you give good data, good result. If you don't give good data, you don't get. So that is why it is very very important and critical that ಅದಕ್ಕೊಂದು ಆರ್ಕಿಟೆಕ್ಚರ್ ಕೊಟ್ಟಿದ್ದೇನೆ ಇಲ್ಲಿ. ಆ ಬಯಾಪ್ಸಿ ನಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಕಂಪ್ಯೂಟರ್ ಮಾಡೋದು, ಇಸ್ ಬೆಟರ್ ದ್ಯಾನ್ ಹ್ಯೂಮನ್ ಬೀಯಿಂಗ್. ಸೊ ದಟ್ ಈಸ್ ವೈ ನಿಮ್ದು ಬ್ಲಡ್ ಅನಾಲಿಸಿಸ್ ಆ ರಿಪೋರ್ಟ್ ಎಲ್ಲ ಪರ್ಫೆಕ್ಟ್ ಅದು, as long as somebody knows how to do it. ಸೊ ಅದಕ್ಕೆ ಬಹಳ ಕೇರ್ಫುಲ್ ಆಗಿರ್ಬೇಕು. ಆಮೇಲೆ ಏನಾಗುತ್ತೆ ಅಂದ್ರೆ, ಲ್ಯಾಕ್ ಆಫ್ ಇಂಟಿಗ್ರೇಷನ್ ಆಫ್ AI. ಓಕೆ, ಸೊ ಚಾಲೆಂಜಸ್ ಏನು ಅಂದ್ರೆ, AI ನಲ್ಲಿ ಒಂದು ಏನಾಗುತ್ತೆ ಅಂದ್ರೆ, ಪ್ರೈವಸಿ ಕಡಿಮೆ ಆಗುತ್ತೆ. ಯಾಕೆ ಪ್ರೈವಸಿ ಕಡಿಮೆ ಆಗುತ್ತೆ ಅಂದ್ರೆ, ಇವಾಗ ನೀವು ಟೆರರಿಸ್ಟ್ ಅಂತ ಇಟ್ಕೊಳ್ಳಿ, ಟೆರರಿಸ್ಟ್ ಬಂದು ನಿಮ್ಮನ್ನು ಪೊಲೀಸ್ನವನು ಹಿಡಿದು ಬಿಡ್ತಾನೆ. ಪೊಲೀಸ್ ಬಂದ್ರೆ ನಿಮ್ದು ಲ್ಯಾಪ್ಟಾಪ್ ಇರುತ್ತೆ, ಲ್ಯಾಪ್ಟಾಪ್ ಎಲ್ಲ ನೋಡ್ತಾನೆ. ಲ್ಯಾಪ್ಟಾಪ್ ನಲ್ಲಿ ನಿಮ್ದೇನೇನೋ ಪ್ರೈವೇಟ್ ಮೆಟೀರಿಯಲ್ ಬರೋದು,
ಅವನಿಗೆ has no control on that. He should not touch it. So that's why lack of privacy is there. ಆಮೇಲೆ ಕಂಪ್ಯೂಟರ್ ಇಂಟೆನ್ಸಿವ್, ಯಾಕೆಂದ್ರೆ ನಿಮಗೆ ಒಳ್ಳೆ ಪೈಥಾನ್ ಪ್ರೋಗ್ರಾಮರ್ ಇರಬೇಕು. ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ಕಂಪ್ಯೂಟೇಷನಲಿ ಬಹಳ ಡೇಟಾ ಬರುತ್ತೆ, ಎಷ್ಟು ಅಂದ್ರೆ ಟೆರಾಬೈಟ್ಸ್ ಆಫ್ ಇನ್ಫಾರ್ಮೇಶನ್. ಅದರೆಲ್ಲ ಕೆಲವು ಚೆನ್ನಾಗೂ ಇಲ್ಲ ಡೇಟಾ, ಅದನ್ನೆಲ್ಲ ಎಲಿಮಿನೇಟ್ ಮಾಡಬೇಕು, ಅದನ್ನ ತಿಳ್ಕೋಬೇಕು. ಸೊ ಸಮ್ ಆಫ್ ದೀಸ್ ಕಂಪ್ಯೂಟೇಷನಲ್ ಇಂಟೆನ್ಸಿವ್ ಇದ್ರೂ, ಕಂಪ್ಯೂಟೇಷನಲ್ ಪ್ರೋಗ್ರಾಮ್ ಇದ್ರೂ, ವಿ ಮಸ್ಟ್ ನೋ ಹೌ ಟು ಯೂಸ್ ಇಟ್. ಅದೆಲ್ಲ ಸ್ವಲ್ಪ ತೊಂದರೆ ಇದೆ. ಆಮೇಲೆ ಎಥಿಕಲ್ ಡೈನಾಮಿಕ್ಸ್. ನಾವು ನೆಕ್ಸ್ಟ್ ಕ್ವಶನ್ ಪೀಪಲ್ ಕೇಳ್ತಾರೆ, ಸರ್ ಇವಾಗ ಕಂಪ್ಯೂಟರ್ ಪ್ರೋಗ್ರಾಮ್ ನಿಮ್ದು AI ಅದು ಎಥಿಕ್ಸ್ ಇದೆಯಾ ಅಂದ್ರೆ, ಎಥಿಕ್ಸ್ ಅಂದ್ರೆ ಗೊತ್ತಲ್ಲ, ರೈಟು ರಾಂಗು ಲೀಗಲ್ ಅಂತ. ನೋ, ethical dilemmas, how does it know? Because we are the one creating all the ethics problem, right? Adon problem ide. The next one also, the problem is bias. Can AI create bias? Yes, because idu bias andre, can it discriminate? And of course it can. We don't know that. It depends. Idella hage ella it depends on how you write the program and the data. So program and data ittu andre, just writing the program ಡಿಪೆಂಡಿಂಗ್ ಆನ್ ದ ರೂಲ್ಸ್. ಇವಾಗ ಹ್ಯೂಮನ್ ಬೀಯಿಂಗ್ಸ್ ತಗೊಳ್ಳಿ, ನಾವು ಎಷ್ಟೇ ವಿದ್ಯಾವಂತರು ಇರ್ಬೋದು, ಎಷ್ಟೇ ದುಡ್ಡಿರ್ಬೋದು, ಮಾಡ್ಬೋದು, ತಪ್ಪು ಕೆಲಸಗಳು ಮಾಡ್ತೀವಿ. ಯಾಕೆ ಮಾಡ್ತಾರೆ? ಯು ಲೂಸ್ ಕಂಟ್ರೋಲ್. ಯಾಕೆ ಫೇಮಸ್ ಪೀಪಲ್ ಹ್ಯಾವ್ ಫಾಲನ್ ಡೌನ್ ಫ್ರಮ್ ದ ಗ್ರೇಸ್? ವೈ? ಬಿಕಾಸ್ ದೇ ಹ್ಯಾವ್ ಮೇಡ್ ಸೆವರಲ್ ಮಿಸ್ಟೇಕ್ಸ್. ಆ ಮಿಸ್ಟೇಕ್ಸ್ ಅವ್ರಿಗೆ ಗೊತ್ತಾಗಲ್ವೇನ್ರಿ ಅಂದ್ರೆ, ದೇ ಕೆನಾಟ್ ಥಿಂಕ್. So artificial intelligence has failed in them. Not all of them, but some of them. Artha aitala. So computers, AI can also create this kind of dilemmas also. The next question people say, sir, can it be innovative, creative antare? Can it compose music? Naan hogi nintkonಡ್ರೆ computer ಮುಂದೆ compose music like Shankar Jaikishan music anta. It can create. Write somebody like Lata, sing a song like Lata Mangeshkar. Yes, it can take all the experts and take everything, and so it can be creative too, depending on how much data that you give and how well you write the data. Aitala. So this is all artificial intelligence. Adaralli learning ide. Now, just like we learn from the childhood all the way up to the point we die, computer program, AI program also learns. Reinforcement is a learning reinforcement based on the input you give. Then you have distributed learning, Inontara learning, all different types of learning is there. So AI is basically a process of creating human intelligence in machines. Process of creating human intelligence in society based on all the data and how you use the data and write the program using the rules, whatever the rules we explicitly do for any task. Artha aitala. So it can create music, it can create a lot of problems. So the way in which it is growing, it will sort of take away the freedom from human beings. Aitala. Amele AI is used for law. Artificial intelligence ಇವಾಗ ಎಲ್ಲ law enforcement ಮಾಡ್ತಾ ಇದ್ದಾರೆ all over the country. ಆಮೇಲೆ AI is also used for generating content. ಇವಾಗ ನೀವು ಹೋಗಿ ನನಗೆ ಇದು ಬೇಕು ಅದು ಅಂದ್ರೆ ಹೇಳಿ, how does Mr. this person works, give him some data, it can create. And then you say that create augmentative human creativity, it will also do. All of those things will be done by artificial intelligence very efficiently. Okay, now ಇವಾಗ ನಾ ನೆಕ್ಸ್ಟ್ ಚಾಪ್ಟರ್ ಏನು ಹೇಳಬೇಕು ಅಂದ್ರೆ, ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ, ಇವಾಗ ನಾನು ಏನೇನು ಹೇಳಿದ್ದೀನಿ ಅದನ್ನೆಲ್ಲ ಟೀಚ್ ಮಾಡಬೇಕು ಸ್ಟೂಡೆಂಟ್ಸ್ಗೆ. ಇವಾಗ ಕರಿಕ್ಯುಲಮ್ನಲ್ಲಿ AI ಅಂಡ್ ಮೆಷಿನ್ ಲರ್ನಿಂಗ್ ಇದೆಯಲ್ಲ, ವೆರಿ ಇಂಪಾರ್ಟೆಂಟ್. ಅವನು ಹಿಸ್ಟ್ರಿ ಸ್ಟೂಡೆಂಟ್ ಆಗಿರ್ಬೋದು, ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ ಆಗಿರ್ಬೋದು, ಆರ್ ಇನ್ನೊಂದು ಸ್ಟೂಡೆಂಟ್ ಆಗಿರ್ಬೋದು. ಪ್ರತಿಯೊಬ್ಬರಿಗೂ ನಾವು ಇಂಗ್ಲಿಷ್ ಹೇಳ್ಕೊಡೋ ಹಾಗೆ
AI ಅಂಡ್ ಮೆಷಿನ್ ಲರ್ನಿಂಗು ಹೇಳ್ಕೊಡ್ಬೇಕು. ಅರ್ಥ ಆಯ್ತೇನಪ್ಪ? ವೆರಿ ಇಂಪಾರ್ಟೆಂಟ್. ಅದು ಹೇಳ್ಕೊಡ್ದೇ ಇದ್ರೆ ಸ್ಟೂಡೆಂಟ್ಸ್ಗೆ ಜಾಬ್ ಸಿಗೋದಿಲ್ಲ. ಸೊ ನಾನೇನ್ ಹೇಳೋದು ಅಂದ್ರೆ, ಸ್ಟೂಡೆಂಟ್ಸು ಮಸ್ಟ್ ಲರ್ನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮೆಷಿನ್ ಲರ್ನಿಂಗ್ ವೆರಿ ಕ್ಲಿಯರ್ಲಿ. ಅದು ಎಲ್ಲರೂ ಮಾಡಬೇಕು. ಇದರಲ್ಲಿ ಏನಾಗುತ್ತೆ ಅಂದ್ರೆ, ಇವಾಗ ಅದು ಮಾಡಿದ್ರೆ ಜಾಬ್ ಆಪರ್ಚುನಿಟೀಸ್ ಇನ್ಕ್ರೀಸಸ್. ಇವಾಗ ಏನಾಗಿದೆ, ಎಷ್ಟೋ ಯೂನಿವರ್ಸಿಟಿನಲ್ಲಿ ಅದು ಮಾಡಲ್ಲ. ಅದಕ್ಕೋಸ್ಕರ ನಾನು ಹೇಳೋದೇನು ಅಂದ್ರೆ, ಈ ಮೀಡಿಯಾ ಮೂಲಕ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಮೆಷಿನ್ ಲರ್ನಿಂಗು ನಾನು 5 ಬುಕ್ ಬರೆದಿದ್ದೀನಿ. ಆಯ್ತಲ್ಲ, 5 ಬುಕ್. ಅರ್ಥ ಆಯ್ತಲ್ಲ? 5 ಬುಕ್ನಲ್ಲಿ ಒಳ್ಳೊಳ್ಳೆ ಬುಕ್ಗಳು ಬರೆದಿದ್ದೀನಿ. ಆ ಬುಕ್ಗಳೆಲ್ಲ ಓದ್ಬೇಕು ನೀವು. ನಂದೇ ಬುಕ್ ಓದಿ, ಯಾರ್ದಾರು ಬುಕ್ ಓದಿದ್ರು ಪರವಾಗಿಲ್ಲ. ಆಯ್ತಲ್ಲ? ಸೊ ನಾನು ಹೇಳೋದೇನು ಅಂದ್ರೆ, ಒಂದು ಬುಕ್ ತೋರಿಸ್ತೀನಿ ನಾನು ಬರೆದಿರೋದು. ಇವಾಗ ಒಳ್ಳೆ ಸ್ಪ್ರಿಂಗರ್ ನೇಚರ್ ನಲ್ಲಿ ಬರ್ತಾ ಇದೆ, ಗೊತ್ತಾಯ್ತಲ್ಲ? ನೋಡಿ, ಈ ಬುಕ್ಕು ಒಳ್ಳೆ ಬುಕ್ ಇದು ನೋಡಿ. ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಇದು ಬೆಸ್ಟ್ ಬುಕ್ ಇವಾಗ ಬರ್ತಾ ಇದೆ. 350 ಪೇಜ್. ನನ್ನ ಸ್ಟೂಡೆಂಟ್ಸ್ ಇಬ್ರು, ಆಮೇಲೆ ಪ್ರೊಫೆಸರ್ ಪ್ರಸಾದ್ ಅಂತ PES ಯೂನಿವರ್ಸಿಟಿ, ಇದು ತಗೊಂಡಿದ್ದು. ಬಹಳ ದೊಡ್ಡ ಇಂಪಾರ್ಟೆಂಟ್ ಬುಕ್ ಇದು. ಆಯ್ತಲ್ಲ? ಇದೆಲ್ಲರೂ ಇದು ಓದ್ಬೇಕು. ಈ ಬುಕ್ಕೆ ಓದಿ ಅಥವಾ ಇನ್ ಬೇರೆ ಯಾವ್ದು ಬೇಕಾದ್ರೂ ಓದ್ಲಿ. ಯಾಕೆಂದ್ರೆ ಬಟ್ ಇದೆಲ್ಲ ಹೇಳಿದ್ರೆ ಎಲ್ಲ ತೋರಿಸುತ್ತೆ. ನೋಡಿ, ಇದರಲ್ಲಿ ಏನು ಅಂದ್ರೆ ಇಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ಪ್ರಾಕ್ಟೀಸ್ ಅಂತ. ಅಂದ್ರೆ ಹೇಗೆ ಜನರು ರೆಗ್ಯುಲರ್ ನಮ್ಮ ಲೈಫ್ ನಲ್ಲಿ ಏನೇನ್ ಮಾಡ್ತೀವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದು ಪ್ರಾಕ್ಟೀಸು, ಏನ್ ಅಪ್ಲಿಕೇಶನ್ಸು ಎಲ್ಲ ಇದೆ. ಸೊ ಈ ಬುಕ್ಕು ಅದು ಎಷ್ಟಾಗುತ್ತೆ ಗೊತ್ತಿಲ್ಲ, ಇದೆಲ್ಲ ಬಂದಿದೆ. ಬಟ್ ಓದಿ ನೋಡಿ, ಗೊತ್ತಾಯ್ತಾ? ಇದೊಂದು ಇಂಪಾರ್ಟೆಂಟು. ಸೊ ನಾವು ಏನು ಅಂದ್ರೆ, ಈ ಸ್ಟೂಡೆಂಟ್ಸ್ಗೆ ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಹೇಳ್ಕೊಡ್ಬೇಕು. ಆಯ್ತಲ್ಲ? ಲ್ಯಾಂಗ್ವೇಜ್ C++ ಹೇಳ್ಕೊಡ್ಬೇಕು. ಆಮೇಲೆ ಇಂಟರ್ನೆಟ್ ಲ್ಯಾಂಗ್ವೇಜ್ ಜಾವಾ ಹೇಳ್ಕೊಡ್ಬೇಕು. ಇದೆಲ್ಲ ಲ್ಯಾಂಗ್ವೇಜಸ್ ಆರ್ ವೆರಿ ಇಂಪಾರ್ಟೆಂಟ್. ಪೈಥಾನ್ ಈಸ್ ದಿ ಬೆಸ್ಟ್ ಲ್ಯಾಂಗ್ವೇಜ್ ಫಾರ್ AI ಅಂಡ್ ಮೆಷಿನ್ ಲರ್ನಿಂಗ್. ಸೊ ನಾನು ಏನ್ ಹೇಳಕ್ಕೆ ಅಭಿಪ್ರಾಯ ಪಡ್ತೀನಿ ಅಂದ್ರೆ, AI ಮಾಡಕ್ಕೆ ಇಂಪಾರ್ಟೆಂಟು ಪೈಥಾನ್ ಮಾಡಬೇಕು, ಲ್ಯಾಂಗ್ವೇಜ್ ಕಲಿಸ್ಬೇಕು. ಅದು ಆ ಲ್ಯಾಂಗ್ವೇಜ್ ಪ್ರೈಮರಿ ಲ್ಯಾಂಗ್ವೇಜ್, ಅದಿಲ್ಲದೆ ಇದ್ರೆ ಏನು ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ನೀವು ಹೇಳಿ, ನೀವು ಏನಾದ್ರು ಪ್ರೊಫೆಸರ್ಗಳು ಅದೆಲ್ಲ ಆಗಿದ್ರೆ ಅದನ್ನ ಮಾಡ್ಬೇಕು, ಅಷ್ಟೇ. ಸ್ಟೂಡೆಂಟ್ಸ್ ಹಾಕೋದು. ಸೊ ನೆಕ್ಸ್ಟ್ ಏನ್ ಮಾಡ್ತೀನಿ ಅಂದ್ರೆ, ಒಂದು ಒಳ್ಳೆ ಸ್ಟೋರಿ ಹೇಳ್ತೀನಿ, ಅದು ಇಂಪಾರ್ಟೆಂಟ್. ಇದು ಅನದರ್ ಗುಡ್ ಸ್ಟೋರಿ. ಇವಾಗ ನೋಡಿ, ಇಷ್ಟೆಲ್ಲ ಆದ್ಮೇಲೆ ನಾನು ಒಂದು 2 ವಾರದ ಹಿಂದೆ ಒಂದು ಒಳ್ಳೆ ಪಾಪ ಬ್ಲೈಂಡ್ ಲೇಡಿ ಬಂದ್ಲು. ಬ್ಲೈಂಡ್ ಲೇಡಿ, ಸಣ್ಣ ಹುಡುಗಿ, ಏನೋ ಒಂದು 17-18 ವರ್ಷ. ಆ ಬ್ಲೈಂಡ್ ಲೇಡಿ ಬಂದು ನನ್ ಕೇಳಿದ್ರು, ಸಾರ್ am I looking beautiful ಅಂದ್ರು. ಅಯ್ಯೋ ರಾಮನ, ಏನು ನಂಗೆ ಬಹಳ ಏನು ಹೇಳಕ್ ತೋರಿಸ್ಲಿಲ್ಲ. ಬ್ಲೈಂಡ್ ಲೇಡಿ, ಅವಳಿಗೇನು ಬ್ಯೂಟಿಫುಲ್ ಅಂದ್ರೆ ಗೊತ್ತು? ನಾನು ಕೇಳಿದೆ, ಡು ಯು ನೋ ವಾಟ್ ಯು ಮೀನ್ ಬೈ ಬ್ಯೂಟಿಫುಲ್ ಅಂದೆ. ಆನ್ಸರ್ ಮಾಡಲಿಲ್ಲ. ಇವತ್ತೊಬ್ಬ ಬಂದ, ಅವನಿಗೆ ಏನು ಅಂದ್ರೆ, ಸಾರ್ ನನಗೆ ಐ ಪ್ರಾಬ್ಲಮ್ ಇದೆ, ಬಟ್ ನಾನು ಹೆಂಗ್ ನೋಡ್ತೀರಾ ಅಂದೆ. ನಿಮ್ದು ಛಾಯೆ ಕಾಣಿಸುತ್ತೆ, ನಿಮ್ ಲ್ಯಾಂಗ್ವೇಜ್ ಕೇಳಿಸುತ್ತೆ, ಬಟ್ ನಿಮ್ ಮುಖ ಗೊತ್ತಿಲ್ಲ ಅಂದ್ರು. ಸೊ ಇದರಿಂದ ನನಗೆ ಬಹಳ ವ್ಯಥೆ ಆಯ್ತು ಈ ಹುಡುಗಿ ಕೇಳಿದಾಗ. ನೋಡಿ, ಜನಗಳಿಗೆ ನಾವು ಒಂದು ಅಸ್ಯೂಮ್ ಮಾಡ್ಕೊಂಡ್ಬಿಟ್ಟಿದ್ದೀವಿ, ದೇವ್ರ ಕಣ್ ಕೊಟ್ಟಿದ್ದಾನೆ ಅಂತ. ಬಟ್ ಆ ಕಣ್ಣಿಲ್ದೇ ಇದ್ದವ್ರಿಗೆ ಎಷ್ಟು ಸಂಕಟ, ಏನು ತೊಂದರೆ, ಹುಡುಗಿನೇ ಆಗಿರ್ಬೋದು, ಹುಡುಗ ಆಗಿರ್ಬೋದು, ಮುದುಕರಾಗಿರ್ಬೋದು. ಅದಕ್ಕೋಸ್ಕರ ಸೊ ಇದರಿಂದ ನಾವೇನ್ ಮಾಡಿದ್ವಿ ಅಂದ್ರೆ, ನಾನು ಟೆಕ್ನಿಕಲ್ ಅಡ್ವೈಸರ್ ಆಗಿ ಒಂದು ಕಂಪನಿಗೆ CEO ನಲ್ಲಿ, ಜರ್ಮನಿನಲ್ಲಿ, ಅವ್ರ ಹೆಸರು ಅನಂತರಾಜ್. ಆಯ್ತಲ್ಲ? ಅನಂತರಾಜ್ ನರಸಪ್ಪ ಅಂತ ಹೇಳಿ, ಬ್ಯಾಂಗ್ಳೂರ್ನವರು. ಈಸ್ ಎ CEO ಆಫ್ ಎ ಕಂಪನಿ. ಸೊ ನಾವು ಒಂದು ಪ್ರಾಡಕ್ಟ್ ಡೆವಲಪ್ ಮಾಡ್ತಾ ಇದ್ದೀವಿ. ಆ ಪ್ರಾಡಕ್ಟ್ ಏನು ಅಂದ್ರೆ, ಸ್ಮಾರ್ಟ್ ಗ್ಲಾಸಸ್ ಫಾರ್ ವಿಜುವಲಿ ಇಂಪೇರ್ಡ್ ಪೀಪಲ್. ಅದು ಇಂಪಾರ್ಟೆಂಟು. ಯಾಕೆ ಅಂದ್ರೆ, ಇದು ಯಾರಿಗೂ ಇನ್ನೂ ಅನೌನ್ಸ್ ಮಾಡಿಲ್ಲ, ಇವಾಗ ನಿಮ್ಗೆ ಅನೌನ್ಸ್ ಮಾಡ್ತಾ ಇರೋದು. ವೆರಿ ಇಂಪಾರ್ಟೆಂಟು. ಯಾಕೆ ಅಂದ್ರೆ, ಕಣ್ಣು ಇಂಪಾರ್ಟೆಂಟ್ ಫಾರ್ ಜನಗಳಿಗೆ. ಕಣ್ಣು ಇಲ್ದೇ ಇದ್ರೆ ಎಷ್ಟು ಅಂತ. ಆಮೇಲೆ ನೋಡಿ, ಇದು ಬಂದಿದೆ, ಒಂದು ನ್ಯೂಸ್ ಆರ್ಟಿಕಲ್ ಬೇರೆ ಬಂದಿದೆ ಆಲ್ರೆಡಿ, ವರ್ಲ್ಡ್ ಬೆಸ್ಟ್ ರಿಪೋರ್ಟ್. ಇದು ನೋಡಿ, ವರ್ಲ್ಡ್ ಬಿಸಿನೆಸ್ ಔಟ್ಲುಕ್ ಅಂತ ನಾವು ಮಾಡಿರೋದು. ವರ್ಲ್ಡ್, ಗೊತ್ತಾಯ್ತಲ್ಲ? ವರ್ಲ್ಡ್ ಬಿಸ್ನೆಸ್ ಔಟ್ಲುಕ್ ಅಂತ ಇದು ಬಂದಿದೆ. ಅರ್ಥ ಆಯ್ತೇನಪ್ಪ? ಸೊ ನಾವು ಇವಾಗ ಏನ್ ಮಾಡ್ತೀನಿ ಅಂದ್ರೆ, ನಾನು ಇದು ಎಕ್ಸ್ಪ್ಲೈನ್ ಮಾಡ್ತೀನಿ. ಏನು ಅಂದ್ರೆ,
ಒಂದು ಎ ಕೇಸ್ ಇನ್ ಪಾಯಿಂಟ್ಸ್ ಎಂಪವರಿಂಗ್ lives through AI smart glasses ಅಂತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸ್ಮಾರ್ಟ್ ಗ್ಲಾಸಸ್ ಫಾರ್ ವಿಜುವಲಿ ಇಂಪೇರ್ಡ್ ಇಂಡಿವಿಜುವಲ್ಸ್. ಜನಗಳಿಗೆ ಕಾಣಿಸಲ್ಲ ಅಂತವ್ರಿಗೆ ಏನ್ ಮಾಡ್ತೀವಿ ಅಂತ. ನಾನಿಲ್ಲಿ ಅವರು ಅನಂತರಾಜ್ ಅಂತ ಇಬ್ರು ಆಯ್ತಲ್ಲ. ನೋಡಿ ಇವಾಗ ಸಮ್ ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತೀನಿ ನಿಮ್ಗೆ, ಬಹಳ ಭಯಂಕರ ಆಗುತ್ತೆ ಈ ಸ್ಟ್ಯಾಟಿಸ್ಟಿಕ್ಸ್ ಕೊಟ್ರೆ. ಈ ಪ್ರಪಂಚದಲ್ಲಿ ಎಷ್ಟು ಜನ ಬ್ಲೈಂಡ್ ಇದ್ದಾರೆ ಅಂದ್ರೆ ಸುಮಾರು 158 ಮಿಲಿಯನ್ ಪೀಪಲ್ ಬ್ಲೈಂಡ್ ಸರ್. ಹೋಲ್ ವರ್ಲ್ಡ್ ನಲ್ಲಿ 158 ಮಿಲಿಯನ್ ಪೀಪಲ್. ಅರ್ಥ ಆಯ್ತಲ್ಲ. ಅದರಲ್ಲಿ ಫುಲ್ ಬ್ಲೈಂಡ್ ಅವರು, ಮಾಡ್ರೇಟ್ ವಿಷನ್. ಇವತ್ತು ನಮ್ಮ ಒಬ್ಬ ಯಾರೋ ಬಂದಿದ್ನಲ್ಲ ಹುಡುಗ, ಸರ್ ನನಗೆ ಕಾಣಿಸಲ್ಲ ಬಟ್ ಸ್ವಲ್ಪ ಕಾಣಿಸುತ್ತೆ ಅಂದ. ಮಾಡ್ರೇಟ್ ವಿಷನ್ 1 ಬಿಲಿಯನ್ ಪೀಪಲ್. ಆಮೇಲೆ ಮಿಡ್ ವಿಷನ್, ಕೆಲವರಿಗೆ ಕಾಣಿಸುತ್ತೆ ಅಂತವ್ರು 952 ಮಿಲಿಯನ್ ಪೀಪಲ್. ಆಯ್ತಾ. ಚಿಲ್ಡ್ರನ್ at the age of 0 to 14 years 35 million people blind. Working age 314 million. Adults 1.8 billion. ಸೊ ನೀವು ಹೀಗೆ ನೋಡಿದ್ರೆ ಎಷ್ಟು ಕಷ್ಟ ಸರ್ ಅದು. ಸೊ ನಮ್ಗೆ ಯಾಕೆ ಬೇಕು ಈ ಬ್ಲೈಂಡ್ನೆಸ್ ಅಂದ್ರೆ, ಇಲ್ಲಿ ನೋಡಿ ಇಷ್ಟು ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟಿದ್ದೀನಿ. ಈಗ ನೋಡಿ ಎವ್ರಿ ಡೇ ಚಾಲೆಂಜಸ್ ಏನಪ್ಪಾ. ನಾವು ಅಲ್ಲಿ ನೋಡಿದ್ರೆ ನಿಮ್ಗೆ ಓದ್ಬೇಕು. ಇವಾಗ ಇದಿತ್ತು ಅಂದ್ರೆ ಓದ್ಬೇಕು. ಏನೇನು ಓದ್ಬೇಕು ಆಯ್ತಲ್ಲ. ಏನೋ ಅದು ಇದು ಅಂತ ಬುಕ್ಗಳು ಕೊಟ್ರೆ ಅದನ್ನು ಓದ್ಬೇಕು. ಅರ್ಥ ಆಯ್ತಲ್ಲ. ಆಮೇಲೆ ಓದೋದ್ ಬಿಟ್ಬಿಟ್ರೆ ಆಬ್ಜೆಕ್ಟ್ಸ್ ಇದೇನಿದು ಅಂತ ಐಡೆಂಟಿಫೈ ಮಾಡ್ಬೇಕು. ಅದು ಬಿಟ್ಬಿಟ್ರೆ ಆಮೇಲೆ ವಾಕಿಂಗು ನಿಮಗೆ ಗೊತ್ತಾರಲ್ಲ, ಹಿಂಗೆ ಕಡ್ಡಿ ಇಟ್ಕೊಂಡು ಹಿಂಗ್ ಅಂತಾರೆ ಮಾಡ್ತಾರೆ. ಬಹಳ ಕಷ್ಟ ಇದೆ ಇದೆಲ್ಲ. ಯಾಕೆಂದ್ರೆ ನಾವು ಹೇಳ್ಬೋದು ನಮಗೆ ಇರೋದ್ರಿಂದ ನಮಗೆ ಅದಕ್ಕೆ ತೊಂದರೆ ಗೊತ್ತಾಗಲ್ಲ. ಆ ಹುಡುಗಿ ಬಂದು ಕೇಳಿದಾಗ ನಾನು ಬ್ಯೂಟಿಫುಲ್ ಆಗಂದ, ನನಗೆ ಏನ್ ಆಶ್ಚರ್ಯ ಆಯ್ತು ಅಂದ್ರೆ, ಅವಳಿಗೆ ಬ್ಯೂಟಿಫುಲ್ ಅಂದ್ರೆ ಹೆಂಗ್ ಗೊತ್ತು? ಕಣ್ಣಿಲ್ದೇ ಇದ್ರೆ ನಾ ಬ್ಯೂಟಿಫುಲ್ ಏನ್ ಗೊತ್ತಾಗುತ್ತೆ? ಸೊ ಆ ಹುಡುಗಿ ಬಂದು ಕೇಳಿದಾಗ ಮನಸ್ಸಿನಲ್ಲಿ ಎಷ್ಟು ಕೊರಿತಾ ಇರ್ಬೋದು, ಹಾಗೆ ನಾನು ಏನು ಅಂತ. ಆಮೇಲೆ ನೀವು ಗ್ರಾಸರಿ ಸ್ಟೋರ್ಗೆ ಹೋದ್ರೆ ಶಾಪಿಂಗ್ ಮಾಡಿದ್ರೆ ಅದು ಆಯ್ತಲ್ಲ. ಆಮೇಲೆ ಇವಾಗ ನೀವು ಆಪಲ್ ಕೊಟ್ರೆ, ಇವಾಗ ಕಣ್ಣು ಹೊಟ್ಟೋದ್ರೆ ಆಪಲ್ ಕೊಟ್ರೆ ಏನು, ಸೀಬೆಕಾಯಿ ಕೊಟ್ರೆ ಏನು, ಬರೀ ಟೇಸ್ಟ್ ಅಲ್ಲಿ ಚೇಂಜ್ ಮಾಡ್ಬೋದು ನೀವು ಹೊರತು. ಆಮೇಲೆ ಕರೆನ್ಸಿ ಕೊಟ್ರೆ ಏನು. ಸೊ ಇದೆಲ್ಲ ಎವ್ರಿ ಡೇ ಚಾಲೆಂಜಸ್. ವಿ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಕಣ್ಣಿದೆ ಅಂತ ನಾವು ಎಲ್ಲ ಗ್ರಾಂಟೆಡ್ ತಗೊಂಡಿದ್ವಿ. ಸೊ ಅದಕ್ಕೋಸ್ಕರ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ, ವಿಜುವಲಿ ಇಂಪೇರ್ಡ್ಗೆ ಒಂದು ಗ್ಲಾಸ್ ಕ್ರಿಯೇಟ್ ಮಾಡ್ತಾ ಇದೀವಿ, ಸ್ಮಾರ್ಟ್ ಗ್ಲಾಸ್. ಅದು ತೋರಿಸಿದ್ನಲ್ಲ ಆ ಥರ. ಸೊ ಏನೇನಿದೆ ನಮ್ಮ ಸ್ಮಾರ್ಟ್ ಗ್ಲಾಸು ಅಂದ್ರೆ, ಇದರಲ್ಲಿ ಏನೇನಿದೆ ಅಂದ್ರೆ, ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ರೋಗ್ರಾಮ್ ಬರ್ದಿದ್ದೀವಿ. ಪ್ರೋಗ್ರಾಮ್ ಎಲ್ಲ ನಾವೇನ್ ಆಬ್ಜೆಕ್ಟ್ ಮಾಡಕ್ಕೇನು, ಇನ್ನೊಂದು ಮಾಡಕ್ಕೇನು ಅಂತ. ಎಡ್ಜ್ AI ಕೇಪಬಿಲಿಟೀಸ್. ಎಡ್ಜ್ AI ಅಂದ್ರೆ ಅದು ವೆರಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಡ್ಜ್ ಪ್ರೋಗ್ರಾಮ್ಸ್ ಇದೆ, ಬಹಳ ಕೇಪಬಲ್ ಪ್ರೋಗ್ರಾಮ್ಸ್. ಆಮೇಲೆ ಫೀಚರ್ಸ್, ಆಮೇಲೆ ಡಿವೈಸಸ್ ಎಲ್ಲ ಮಾಡಿ ಕಂಪ್ಯೂಟರ್ ಮಾಡಿ ಗ್ಲಾಸಸ್ ಹಾಕ್ಬಿಟ್ಟು ನಿಮ್ ಬ್ರೈನ್ ಅಲ್ಲಿ ಇದೆ, ಬಂದ್ಬಿಟ್ಟಿದೆ. ಯಾರು ಮಾಡಿಲ್ಲ ಅದು, ಗೂಗಲ್ ಮಾಡಿದ್ದಾರೆ. $2,000 ಮಾಡ್ತಾರೆ ಚಾರ್ಜ್. ನಾವು $400 ಚಾರ್ಜ್ ಮಾಡ್ಕೊಡ್ಬೇಕು ಅಂತ. ಸೊ ಹೈಲೈಟ್ಸ್ ಏನೇನ್ ಮಾಡುತ್ತೆ ನೋಡಿ. ಏನೇನು ಅಂದ್ರೆ ಆಬ್ಜೆಕ್ಟ್ ಡಿಟೆಕ್ಷನ್ ಮಾಡುತ್ತೆ, ಫೇಸ್ ರೆಕಗ್ನಿಷನ್ ಮಾಡುತ್ತೆ. ಇವತ್ತು ಯಾರೋ ಬಂದಿದ್ನಲ್ಲ, ಸಾರ್ ನಿಮ್ ಫೇಸ್ ನನ್ಗೆ ಹೆಂಗಿದೆ ಗೊತ್ತಿಲ್ಲ, ಬಟ್ ಐ ಥಿಂಕ್ ಐ ಕ್ಯಾನ್ ರಿಮೆಂಬರ್ ಬೈ ವಾಯ್ಸ್ ಅಂತ. ಆಮೇಲೆ ಕ್ಯಾಶ್ ರೀಡರು, ಆಮೇಲೆ ವಾಯ್ಸ್ ಕಮಾಂಡ್ಸು. ವಾಯ್ಸ್ ಇಂದ ಕಣ್ಣಿಡಿದು ಬಿಡ್ತಾರೆ ಕೆಲವರು, ಯಾರ್ಯಾರು ಏನು ಅಂತ. ಇವಾಗ ಶ್ರೀರಾಮ್ ಅಂದ್ರೆ ಆ ವಾಯ್ಸ್ ಗೊತ್ತು ನನಗೆ. ಸೊ ಸಿಗ್ನಲ್ಸು. ಆಮೇಲೆ ಯಾರು ಈ ಓಲ್ಡ್ ಪೀಪಲ್ ಹೇಳ್ತಾರೆ ಫೈಂಡ್ ಮೈ ಗ್ಲಾಸಸ್, ಅದು ಇದು ಮಣ್ಣು ಮುಚ್ಚ. ಸೊ ನಾನು ಏನ್ ಹೇಳೋದು ಅಂದ್ರೆ, ವೆರಿ ಇಂಪಾರ್ಟೆಂಟ್ ಈ ಸ್ಮಾರ್ಟ್ ಗ್ಲಾಸಸ್ ಆಯ್ತಲ್ಲ. ಸೊ ನಮ್ಮ ಟೆಕ್ನಾಲಜಿ. ಆಮೇಲೆ ಇನ್ನೊಂದು ಏನು ಅಂದ್ರೆ, ನಮ್ಮ ಟೆಕ್ನಾಲಜಿ ಈ ಫಾಸ್ಟ್ ಆಗಿ ಪ್ರಾಸೆಸ್ ಮಾಡುತ್ತೆ. ನಾವಿವಾಗ ಏನೋ ಒಂದು ಬುಕ್ ತೋರಿಸಿದ್ರೆ ನಿಮ್ಗೆ ಏನಿದು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಏನು ಗೊತ್ತಾಗಲ್ಲ ಅಂತ ಥಿಂಕ್ ಮಾಡ್ತೀವಿ ನೋಡಿ. ಆ ಥಿಂಕಿಂಗ್ ವೆರಿ ಫಾಸ್ಟ್ ಈ ಗ್ಲಾಸ್ ಇಂದ ಆಯ್ತಲ್ಲ. ಆಮೇಲೆ ಇಟ್ ಡಸ್ ನಾಟ್ ಯೂಸ್ ಕ್ಲೌಡ್ ಕಂಪ್ಯೂಟಿಂಗ್ ಮಾಡಲ್ಲ, ಸ್ಲೋ ಆಗುತ್ತೆ, ಪ್ರೈವಸಿ ಇರುತ್ತೆ. ಅರ್ಥ ಆಯ್ತೇನಪ್ಪ. ಸೊ ಇದೊಂದು. ಆಮೇಲೆ ಬೆನಿಫಿಟ್ಸ್ ಆದ್ಮೇಲೆ ಏನೇನ್ ಟೆಕ್ನಾಲಜಿ ಮಾಡಿದೀವಿ ಅದು ಹೇಳಿದೀವಿ ನೋಡಿ. ಇಲ್ಲಿ ಏನೇನ್ ಟೆಕ್ನಾಲಜಿ ಅಂದ್ರೆ, ಫಾಲೋಯಿಂಗ್ ಟೆಕ್ನಾಲಜಿ ಮಾಡಿದೀವಿ. ಫಂಕ್ಷನಾಲಿಟಿ ಆಫ್ ಯುವರ್ ಬ್ರೈನ್ ಐ ಆಮ್ ಪುಟಿಂಗ್ ದೇರ್. ಅರ್ಥ ಆಯ್ತಲ್ಲ. ಹೌ ಡು ಯು ಲರ್ನ್, ಹೌ ಡು ಯು ಅಡಾಪ್ಟ್ ಟು ಯೂಸರ್ ನೀಡ್ಸ್. ಇವಾಗ ನೀವೇ ಯೂಸರ್ ಅಡಾಪ್ಟ್ ಮಾಡ್ಬೋದು. ಇವಾಗ ಕೆಲವರು ಬ್ರೈಟ್ ಆಗಿರ್ಬೋದು, ಇನ್ನೊಬ್ರು ಇದಾಗಿರ್ಬೋದು, ಕನೆಕ್ಷನ್ ಇಂದ ಅವ್ರಿಗೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳುತ್ತದು.
ಆಮೇಲೆ ಕಂಪ್ಯೂಟರ್ ವಿಷನ್ ಇದೆ, ನೀವೇ ದೇವ್ರು ಕೊಟ್ಟಂಗೆ, ಬಟ್ ಅದಕ್ಕೆ ನಾವು ಕ್ರಿಯೇಟ್ ಮಾಡ್ತೀವಿ. ಆಮೇಲೆ ಆಗ್ಮೆಂಟೆಡ್ ರಿಯಾಲಿಟಿ, ಇಂಟರ್ನೆಟ್ ಆಫ್ ಥಿಂಗ್ಸ್ ಎಲ್ಲ ಇಂಪಾರ್ಟೆಂಟ್ ಮಾಡಿ ಇದನ್ನ ಮಾಡ್ತಾ ಇದ್ದೀವಿ. ಇದು ಪ್ರೋಟೋಟೈಪ್ ಮಾಡಿದ್ದೀವಿ. ಆಮೇಲೆ ಪ್ರೋಟೋಟೈಪ್ ಏನು ಅಂದ್ರೆ ನೋಡಿ, ಜರ್ಮನ್ಗೆ ಹೋಗಿ ಎಲ್ಲ ಟೆಸ್ಟ್ ಮಾಡಿದ್ದಾರೆ, ಎಲ್ಲ ಫೀಚರ್ಸ್ ಎಲ್ಲ ಜರ್ಮನ್ ಟೆಸ್ಟ್ ಮಾಡಿ ಇದೆಲ್ಲ ಪ್ರೋಟೋಟೈಪ್ ಬರ್ತಾ ಇದೆ. ಆಯ್ತಲ್ಲ, ಯಾವ್ಯಾವ್ದಕ್ಕೆ ಬರ್ತಾ ಇದೆ ಅಂದ್ರೆ ಕ್ಯಾಶ್ ರೀಡರ್ಗೆ ಬಂದಿದೆ, ಫೇಸ್ ರಿಕಗ್ನಿಷನ್ ಎಲ್ಲ ಅನಂತರಾಜ್ ಮಾಡಿದ್ದಾರೆ ಜರ್ಮನಿಯಲ್ಲಿ, ಅವರೇ CEO. ಆಯ್ತೇನಪ್ಪ. ಸೊ ನಮ್ಮ ಇನ್ವೆನ್ಷನ್ ಏನೇನ್ ಹೇಳುತ್ತೆ ಅಂದ್ರೆ ನೋಡಿ, ಇಂಪ್ಯಾಕ್ಟ್ ಆಫ್ ಇನ್ವೆನ್ಷನ್ ಅಂದ್ರೆ ಎನ್ಹ್ಯಾನ್ಸ್ಡ್ ಇಂಡಿಪೆಂಡೆನ್ಸ್, ಇಂಡಿಪೆಂಡೆನ್ಸ್ ಕೊಡುತ್ತೆ. ಯಾಕೆಂದ್ರೆ ನಿಮ್ಗೆ ವಿಷನ್ ಇಲ್ಲದೆ ಇದ್ರೆ ಹಿಂಗ್ ಹಿಡ್ಕೋಬೇಕು, ಅವ್ರು ಹಿಡ್ಕೋಬೇಕು, ಇದು ಮಾಡ್ಬೇಕು, ಅದು ತಪ್ಪತ್ತೆ. ಆಮೇಲೆ ನಿಮ್ ಪಬ್ಲಿಕ್ ಕಾನ್ಫಿಡೆನ್ಸ್ ಬೇಕಲ್ಲಪ್ಪ. ಇವಾಗ ಏನಾಗುತ್ತೆ ಅಂದ್ರೆ ನಿಮಗೆ ವಿಷನ್ ಇಲ್ಲ, ಹುಡುಗಿ ಹೇಳ್ತಾ ಇದ್ಲಲ್ಲ, ಸರ್ ಡು ಐ ಲುಕ್ ಬ್ಯೂಟಿಫುಲ್ ಅಂತ ಕೇಳ್ತಾಳೆ, ನಾನು ಏನ್ ಹೇಳಿ ಆಯ್ತಾ, ಬ್ಯೂಟಿಫುಲ್ ಅಂತ ಹೇಳಿದ್ರೆ ಏನ್ ಅವ್ರಿಗೆ ಅರ್ಥ ಆಗುತ್ತೆ, ಶಿ ಡಸಂಟ್ ನೋ. ಆಮೇಲೆ ಸೊಸೈಟಲ್ ಸ್ಟಿಗ್ಮಾ ಇದೆ. ಇವಾಗ ಕುರುಡು ಅಂದ್ರೆ ಯಾರು ಮಾಡ್ಕೊಳ್ತಾರೆ ಸರ್ ಮದ್ವೆ, ಯಾರು ಮಾಡ್ಕೊಳ್ತಾರಾ? ಯಾರು ನೋಡ್ಕೊಳಲ್ಲ. ಸೊಸೈಟಿಲ್ ಸ್ಟಿಗ್ಮಾ ಹೋಗುತ್ತೆ. ಎಂಪ್ಲಾಯ್ಮೆಂಟ್ ಕೊಡಲ್ಲ. ಇವತ್ತು ಯಾರೋ ಬಂದಿದ್ರು, ಸಾರ್ ಸ್ವಲ್ಪ ದುಡ್ಡು ಕೊಡಿ ಅಂದ್ರು, ನಾ ಕೊಡೋಣ, ಅಲ್ಲ ರೀ ನಿಮ್ಗೆ ಅಲ್ಲಿ ಗೊತ್ತಿಲ್ವಾ, ಎಲ್ಲೋ ಮಂಗಳೂರಿಂದ ಬಂದಿದ್ದಾರೆ, ಕಣ್ಣಿಲ್ಲ. ನಾ ಹೇಳಿದೆ ಬ್ಲೈಂಡ್ ಇದೆಯಪ್ಪ, ಅಲ್ಲಿ ಏನಾದ್ರು ಸ್ವಲ್ಪ ದುಡ್ಡು ತಗೊಳ್ಳಿ, ಅದು ಇದು ಮಾಡುವಂದೆ. ಸಾರ್ ಯಾರು ನಮ್ಮ ಹತ್ರನೂ ಸೇರ್ಸಲ್ಲ. ನೋಡಿ ಎಷ್ಟು ತೊಂದ್ರೆ. ಸೊ ಅಕ್ಸೆಸಿಬಿಲಿಟಿ ಇನ್ಫಾರ್ಮೇಶನ್ ಇಲ್ಲ, ಎಂಪವರಿಂಗ್, ಎಮೋಷನಲ್ ಇನ್ಸ್ಟೆಬಿಲಿಟಿ ಆಗುತ್ತೆ, ಸಪೋರ್ಟ್ ಗುಡ್ ಎಜುಕೇಶನ್. ಸೊ ನಾನು ಹೇಳೋದು ಅಂದ್ರೆ ಎಲ್ಲ ಇನ್ವೆನ್ಷನ್ ಆಮೇಲೆ ಮಾಡಿರೋದು. ಆಮೇಲೆ ಇಲ್ಲಿ ಬ್ಯಾಂಗ್ಳೂರ್ನಲ್ಲಿ ಕಸ್ಟಮರ್ ಮೀಟಿಂಗ್ ಮಾಡಿದೀವಿ. ಸಮರ್ಥನ್ ಟ್ರಸ್ಟ್ ಫಾರ್ ಡಿಸೇಬಲ್ಡ್ ಅಂತ ಒಂದಿದೆ, ಅವರೆಲ್ಲ ಸ್ವಲ್ಪ ಇನ್ನೂ ಮಾಡಿದ್ದಾರೆ ನಮ್ಮ ಅನಂತರಾಜ್ಗೆ. ಆಯ್ತಲ್ಲ, ಅದನ್ನು ಮಾಡಿದೀವಿ. ಆಯ್ತೇನಪ್ಪ. ಸೊ ನಾವ್ ಏನ್ ಹೇಳೋದು ಅಂದ್ರೆ, ಈ ಟೆಕ್ನಾಲಜಿ ಇದೆಯಲ್ಲ, ಇದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ಮೈ ಒಪಿನಿಯನ್ that has happened. So our mission is committed to serve the needs of the people. So this is what I am doing, in my life, to show that at least we can have this for people. So this is all the invention I want to show. And there are some other things are there, but you don't need it. So ನಾನು ಏನ್ ಹೇಳ್ತೀನಿ ಅಂದ್ರೆ, AI is important, ಅರ್ಥ ಆಯ್ತಲ್ಲ, but is important, but at the same time this invention is going to make a revolution in terms of understanding. So ನೀವು ಇದೆಲ್ಲ ಕೊಟ್ಟಿರ್ತೀನಿ ತಗೊಳ್ಳಿ.